ಈ ವೇದಿಕೆಯನ್ನು ನಿರ್ಮಿಸಿರುವಂತಹ ರಂಗನಾಥ್ ಸರ್, ಡಾಕ್ಟರ್ ರಂಗನಾಥ್ ಸರ್ಗೆ ಮತ್ತೆ ಲಕ್ಷ್ಮಿ ಮೇಡಮ್ಗೆ ಮತ್ತೆ ಎಲ್ಲರಿಗೂ ಈ ವೇದಿಕೆಯಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರಣವಾಗಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಸೊ ನಿಜ ಯೋಗ ಅನ್ನೋದೇ ಜಾಯಿನಿಂಗ್. ಈಗ ನಾವೆಲ್ಲರೂ ಜಾಯಿನ್ ಆಗಿದ್ದೀವಲ್ವಾ, ಅದೇ ಒಂದು ಯೋಗ. ಸೊ ಯೋಗದ ಬಗ್ಗೆ ವಿಶೇಷವಾಗಿ ಸವಿಸ್ತಾರವಾಗಿ ತಿಳಿಯುತ್ತಾ ಹೋಗೋಣ. ಸೊ ಮೊದಲಿಗೆ ಸ್ವಾಮಿ ವಿವೇಕಾನಂದರ ಒಂದು ಶ್ಲೋಕವನ್ನ ಹೇಳಿ ಶುರು ಮಾಡ್ತೀನಿ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ, ಸ್ವಾಮಿನೇ ತಾಪಹಾರಿಣಿ, ಸ್ವಾಮಿನೇ ತಾಪಹಾರಿಣಿ. ಸೊ ಇದು ಒಂದು ವಿವೇಕಾನಂದರು ಅಂದ ತಕ್ಷಣ ನಮ್ಗೆ ಬರೋದು, ನೆನಪಿಗೆ ಬರೋದು ವಿವೇಕ ಚೂಡಾಮಣಿ, ವಿವೇಕಾನಂದರ ಕನ್ಯಾಕುಮಾರಿಯಲ್ಲಿರುವಂತಹ ರಾಕ್. ಸೊ ವಿವೇಕಾನಂದರ ಅಭಿಮಾನಿ ಅಂತ ಹೇಳ್ಬಹುದು ನಾನು ಚಿಕ್ಕವಳಿದಾಗ್ಲಿಂದ. ಸೊ ಭಾರತದ ದಿವ್ಯತ್ರಯರು ಅನ್ನೋ ಒಂದು ಪುಸ್ತಕವನ್ನು ನಾನು ತುಂಬಾ ವರ್ಷಗಳಿಂದ ಓದ್ತಾ ಹೇಳ್ತಾ ಬರ್ತಾ ಇದ್ದೆ, ನೋಡ್ತಾ ಬರ್ತಾ ಇದ್ದೆ. ಹಾಗಾಗಿ ನೆಚ್ಚಿನ ಗುರುಗಳಿಗೆ ಒಂದು ನಮನಗಳು. ನನಗೆ ಈ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಯೋಗ ಗುರುಗಳು ಎಲ್ಲರಿಗೂ, ಎಲ್ಲ ಡಾಕ್ಟರ್ ಸುಧೀರ್ ದೇಶಪಾಂಡೆ ಆಗಿರಬಹುದು, ನನಗೆ ಮಾರ್ಗದರ್ಶನ ನೀಡುವ ಸುಬ್ಬುಬಯ್ಯ ಆಗಿರಬಹುದು, ಎಲ್ಲರಿಗೂ ನನ್ನ ಆತ್ಮೀಯವಾದಂತಹ ವಂದನೆಗಳನ್ನು ತಿಳಿಸುತ್ತಾ, ಸೊ ಇಂದಿನ ಈ ಯೋಗ ಅಷ್ಟಾಂಗ ಯೋಗ. ಸೊ ಈಗ ಆ ಹೆಸರಲ್ಲೇ ಇದೆ ಅಷ್ಟಾಂಗ ಯೋಗ ಅಂದ್ರೆ. ಅಷ್ಟ ಅಂದ್ರೆ ಗೊತ್ತು ಎಲ್ಲಾರ್ಗೂ, 8 ಅಂತ. ಸೊ ಈ 8 ಅಂಗಗಳನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು, ಆ ಪ್ರಿನ್ಸಿಪಲ್ಸ್ನ ನಮ್ಮಲ್ಲಿ ನಾವು ಹೇಗೆ ತಂದ್ಕೊಳ್ಬೇಕು ಅನ್ನೋದೇ ಈ ಒಂದು ಅಷ್ಟಾಂಗ ಯೋಗ ಅನ್ನುವಂತಹ ಒಂದು ಬೃಹತ್ತಾದಂತಹ ಒಂದು ಸಬ್ಜೆಕ್ಟ್, ಒಂದು ಪಠ್ಯ ಪುಸ್ತಕ ಅಂತ ಹೇಳ್ಬಹುದು. ಸೊ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನಮಿಸುತ್ತಾ, ನನ್ನನ್ನು ಈ ಪಿರಮಿಡ್ ಧ್ಯಾನಕ್ಕೆ ಪರಿಚಯಿಸಿದಂತಹ ಶುಭಾ ಮೋಹನ್ ಮತ್ತು ಮೀನಾ ಸುಧೀರ್ ಮೇಡಮ್ಗೆ ವಂದಿಸುತ್ತಾ, ಸೊ ಅಷ್ಟಾಂಗ ಯೋಗದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಒಂದಷ್ಟು ಅಂದ್ರೆ ಸಾಸಿವೆ ಕಾಳಿನಷ್ಟು, ಅದು ತುಂಬಾ ಬೃಹತ್ ಆಗಿರುವಂತಹ ಸಾಗರ, ಸಪ್ತ ಸಾಗರ, ಸಮುದ್ರ ಅಲ್ಲ ಸಾಗರ, ತುಂಬಾ ದೊಡ್ಡ ಸಾಗರ. ಆ ಸಾಗರದಲ್ಲಿ ಒಂದು ಚೂರಾದ್ರೂ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಅಷ್ಟಾಂಗ ಯೋಗ 8 ಅಂಗಗಳು, 8 ಸ್ಟೆಪ್ಸ್, 8 ಸ್ಟೆಪ್ಸ್ ನಾವು ದಾಟಬೇಕು ಅಂದ್ರೆ ನಮ್ಮಲ್ಲಿ ಮೊದಲಿಗೆ ಬೇಕಾಗಿರುವಂತಹದ್ದು ಯಮ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇತಿ ಯೋಗ ಅಂತ ಹೇಳಿದ್ದಾರೆ. ಇವೆಲ್ಲ ಸೇರ್ಸಿದ್ರೇನೆ ಯೋಗ ಅಂತ. ಹಾಗೆ ಯುಜ್ಯತೆ ಅನ್ನುವಂತಹ ಒಂದು ಸಂಸ್ಕೃತದ ಪದದಿಂದ ಯೋಗ ಅನ್ನುವುದು ಜನನವಾಗಿದೆ, ಅಂದ್ರೆ ಹುಟ್ಕೊಂಡಿದೆ. ಪ್ರತಿಯೊಂದು ಭಾಷೆಗೂ ಸಂಸ್ಕೃತನೇ ಮೂಲ ಭಾಷೆ. ಅದೇ ನಮ್ಮ ಎಲ್ಲಾ ಭಾಷೆಗಳು ಹುಟ್ಕೊಳ್ಳೋದಕ್ಕೆ ಮೂಲ ಭಾಷೆ, ದೇವ ಭಾಷೆ, ಆದಿ ಭಾಷೆ, ಸನಾತನ ಭಾಷೆ, ಇಷ್ಟೂ ಇರುವಂತದ್ದು, ಕಂಟೆಂಟ್ ಇರುವಂತದ್ದು ಸಂಸ್ಕೃತದಲ್ಲಿ. ಸಮ್ಯಕ್ ಕೃತೆ ಇತಿ ಸಂಸ್ಕೃತ ಅಂತ ಹೇಳ್ತಾರೆ. ಸಮ್ಯಕ್ ಅಂದ್ರೆ ಸರಿಯಾದ, ಸೊ ಸರಿಯಾದ ಕೆಲಸ, ಕೃತೆ ಅಂದ್ರೆ ಮಾಡುವುದು. ಸೊ ಸರಿಯಾಗಿ ಏನೆಲ್ಲ ಮಾಡ್ತೀವೋ ಅದೆಲ್ಲ ಸಂಸ್ಕೃತ ಆಗೇ ಇರುತ್ತೆ. ನಾವು ಸಂಸ್ಕೃತ ಅಂತೆಲ್ಲ ಬಳಸ್ತೀವಲ್ವಾ, ಹಾಗೆ. ಸೊ ಈಗ ನಾವು ನಮ್ಮ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನನಗೆ ಗೊತ್ತಿರುವಂತಹ ಜ್ಞಾನವನ್ನು 10 ಜನರಿಗೆ ಹಂಚಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ನಾನು ಈ ಯೋಗ ಅಭ್ಯಾಸಕ್ಕೆ ಬಂದು 2002 ಅಲ್ಲಿ ನಾನು ಬಂದಿದ್ದು. ಸೊ ಆವತ್ತಿನಿಂದ ಇವತ್ತಿನವರೆಗೂ ಸದಾ ಅದರ ಜೊತೆಗೆ ನಾನಿದ್ದೀನಿ, ನನ್ನ ಜೊತೆಗೆ ಅದು ಇದೆ. ಯಾಕೆಂದ್ರೆ ನಾನು ಯೋಗ ಮಾಡದೆ ಬಿಟ್ಟೆ ಅನ್ನೋದ್ರಲ್ಲಿ ಏನು ಸುಖ ಇಲ್ಲ ಮಾಸ್ಟರ್ಸ್, ಎಲ್ಲರೂ ಅಷ್ಟೆ. ಅದನ್ನ ಪ್ರತಿದಿನ ಆಚರಣೆಯಲ್ಲಿಟ್ಟಾಗ ಮಾತ್ರ ಅದು ನಮ್ಮನ್ನ ಸದಾ ನಮ್ಮ ಜೊತೆಗಿದ್ದು
ನಮ್ಮನ್ನ ಕಾಯುತ್ತೆ, ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ, ಅಂದ್ರೆ ನಮ್ಮನ್ನ ಸರಿಯಾದ ದಾರಿಯಲ್ಲಿ, ಸರಿಯಾದ ಆರೋಗ್ಯದಲ್ಲಿ, ಸರಿಯಾದ ಒಂದು ನಡವಳಿಕೆಯನ್ನು ಇಡೋದಕ್ಕೆ ಈ ಯೋಗ ತುಂಬಾ 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 ಸಹಾಯ ಮಾಡುತ್ತೆ. ಸೊ ಈಗ ಮೊದಲನೇದು ಫಸ್ಟ್ ಸ್ಟೆಪ್, ನಮ್ಮ ಪತ್ರಿಜಿಯವರು ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಯಮ ಅಂತ. ಆದ್ರೆ ಸಸ್ಯಾಹಾರ ಜಾತದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರು ಎಲ್ಲಾ ಕಡೆ ನಾನ್ ವೈಲೆನ್ಸ್ ಅಂತ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ನಾವ್ ಒಂಚೂರು, ಯಮ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಯಮ ಧರ್ಮರಾಯ ಅಂತ. ಸೊ ಯಮ ಅಂದ ತಕ್ಷಣ ಸಾವಿನ ಭಯ, ನಮ್ಗೆಲ್ಲರಿಗೂ ಅದೇ ಇರೋದು. ಆದ್ರೆ ಯಮ ಅಂದ ತಕ್ಷಣ ಅಹಿಂಸ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಇತಿ ಯಮಃ ಅಂತ ಹೇಳ್ತಾರೆ. ಅಹಿಂಸಾ ಅಂದ್ರೆ ಈಗಾಗ್ಲೇ ನಾವೆಲ್ಲರೂ ಆ ಜಾಥಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಹಿಂಸಾ ಚೋಡೋ ಹಂಸ ಪಕಡೋ ಅಂತ ಹೇಳ್ತಾ ಇದ್ದೀವಿ. ಸಸ್ಯಾಹಾರದ ಬಗ್ಗೆ ತುಂಬಾ ವಿಶೇಷವಾಗಿ ನಮ್ಮ PSSM ಮೂಮೆಂಟ್ ಅಲ್ಲಿ ಅದರ ಬಗ್ಗೆ ವಿಶೇಷವಾದ ಒಂದು ಜ್ಞಾನವನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ನಾವು ಅದನ್ನ ಪಾಲಿಸ್ತಾ ಇದ್ದೀವಿ ಮಾಸ್ಟರ್ಸ್. ಸೊ ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ, ಹಿಂಸೆ ಮಾಡಬಾರ್ದು ಅಂತ. ಅಹಿಂಸ ಅಂದ್ರೆ ಹಿಂಸೆ ಮಾಡಬಾರ್ದು. ಮನಸ ವಾಚ ಕರ್ಮಣ, ಇಲ್ಲಿ ಕೂಡ ಮನಸ ವಾಚ ಕರ್ಮಣ ಅಂದ್ರೆ ನಾವು ನಮ್ಮ ಮಾತಿನ ಮೂಲಕ ಕೂಡ ಯಾರಿಗೂ ನೋವನ್ನ ಉಂಟು ಮಾಡಬಾರ್ದು. ಸೊ ಎಕ್ಸಾಂಪಲ್ ಏನ್ ಕೊಡ್ಬಹುದು, ಇವಾಗ ನಾವು ಯಾರ್ದೋ ಒಬ್ರ ಬಗ್ಗೆ ಅವರಿಲ್ಲದಿದ್ದಾಗ ಅವರ ಬಗ್ಗೆ ಮಾತಾಡ್ತಾ. ಎಸ್ ಮೇಡಮ್. ಮೇಡಮ್ ಮೇಡಮ್ ನನ್ಗೆ ಹೇಳ್ತಾ ಇದ್ದೀರಾ? ಸಾರಿ ಮ್ಯಾಮ್. ಒಂದು ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಹೀಗೆ ನಾವು ಅಹಿಂಸೆ ಅಂದ್ರೆ ಮನಸ ವಾಚ ಕರ್ಮಣ, ಎಲ್ಲೂ ಯಾರಿಗೂ ಹಿಂಸೆಯನ್ನು ಮಾಡ್ದಿರಾ ಅವರ ಮನಸ್ಸಿಗೆ ಸಹ. ಕೇಳಿಸ್ತಿಲ್ಲ ಮ್ಯಾಮ್, ಮ್ಯೂಟ್ ಆಗಿದೆ. ಹೌದಾ, ಇಷ್ಟೊತ್ತು ಮಾತಾಡಿದ್ದು? ಇಲ್ಲ, ಈಗ ಜಸ್ಟ್ ನೀವು ಮಾತಾಡ ಆದ್ಮೇಲೆ ಮ್ಯೂಟ್ ಆಯ್ತು. ಈಗ ಕೇಳ್ತಿದೆ, ಮಾತಾಡಿ ಮ್ಯಾಮ್. ಎಸ್ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅಹಿಂಸಾ ಸತ್ಯ, ಅಹಿಂಸೆ ಅನ್ನೋದು ಈಗಾಗಲೇ ನಮ್ಮ PSSM ಮೂಮೆಂಟ್ ಅಲ್ಲಿ ಯಥೇಚ್ಛವಾಗಿ ನಾವು ಹೆಚ್ಚು ಚೆನ್ನಾಗಿ ನಾವು ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ, ಪರಿಪಾಲಿಸ್ತಾ ಇದ್ದೀವಿ ಅಂತ ಹೇಳ್ಬಹುದು. ಮನೆಯಲ್ಲಾಗಿರ್ಬಹುದು, ಹೊರಗಿನ ಒಂದು ಇದ್ರಲ್ಲಿ ಇರಬಹುದು. ಆ ಒಂದು ನಮ್ಮ ಅಹಿಂಸಾ ಜಾತಗಳನ್ನು ಅಂದ್ರೆ ಸಸ್ಯಾಹಾರ ಜಾತಗಳನ್ನು ಮಾಡ್ತಾ ಹಿಂಸೆಯನ್ನು ಆದಷ್ಟು ಮಾಡಬೇಡಿ ಅಂತ ಬೇರೆಯವ್ರಿಗೆ ಹೇಳ್ತಾ ನಾವು ಸಹ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಇದು ಅಹಿಂಸೆ ಆಯ್ತು. ಸತ್ಯ, ಸತ್ಯವನ್ನೇ ಸತ್ಯಂ ವದ ಧರ್ಮಂ ಚರ ಅಂತ, ಅಂದ್ರೆ ನಾವು ಸತ್ಯವನ್ನು ಹೇಳ್ತಾ ಸತ್ಯದ ಒಂದು ಪರಿಪಾಲನೆಯನ್ನು ಮಾಡ್ತಾ ಧರ್ಮವನ್ನು ಬಿಡದೆ ನಡೆದಾಗ ನಮ್ಮನ್ನು ಸಹ ಈ ಧರ್ಮ ಅನ್ನೋದು, ಸತ್ಯ ಅನ್ನೋದು ನಮ್ಮನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಹೋಗುತ್ತೆ. ಸತ್ಯವನ್ನೇ ಹೇಳ್ಬೇಕು ಅನ್ನೋವಾಗ ನಾವು ನಿಜ ಸತ್ಯವನ್ನೇ ಹೇಳ್ಬೇಕು, ಆದ್ರೆ ಎಲ್ಲಿ ಯಾವಾಗ ಸತ್ಯವನ್ನು ಹೇಳ್ಬೇಕು, ಯಾವಾಗ ಎಲ್ಲಿ ನಮಗೆ ಅಸತ್ಯದ ಒಂದು ಅವಕಾಶ ಸಿಕ್ಕಾಗ ಅಸತ್ಯವನ್ನು ಕೂಡ ಹೇಳ್ಬಹುದು ಅನ್ನೋದು ನಮ್ಮ ಜೀವನದಲ್ಲಿ ನಾವೀಗಾಗ್ಲೇ ತುಂಬಾ ಸಲ ನಾನು ಅಂತೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಮಾಸ್ಟರ್ಸ್. ಸೊ ಅದ್ಯಾವುದು ನಮ್ಮ ಒಂದು ಅವಗಾಹನೆಗೆ ಬರದಂತೆ ನಡೆದಿರುವ ಒಂದು ಘಟನೆಗಳಾಗಿರಬಹುದು. ಸೊ ಏನು ಮಾಡೋಕ್ಕೂ ಆಗೋದಿಲ್ಲ. ನಾವು ಸತ್ಯದ ಪರಿಪಾಲನೆಯಲ್ಲಿ ಇರ್ತೀವಿ ಅಂದಾಗ ನಿಜ ನಾವು ಒಂದು ಸುಳ್ಳು ಹೇಳಿದ್ರು ಕೂಡ ಅದು ಯೂನಿವರ್ಸಲ್ಗೆ ಹೋಗಿ ಸೇರುತ್ತೆ, ಅದು ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ, ಮತ್ತೆ ನಮ್ಗೆ ಅದು ಹಿಂದಕ್ಕೆ ಬರುತ್ತೆ ಅನ್ನೋದನ್ನು ಸಹ ನಿಜನೇ. ಆದ್ರೂ ಸಹ ನಾವು ನಮ್ಮ ಸತ್ಯದ ಹಾದಿಯಲ್ಲಿ, ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿ ಆಗಿನ ಒಂದು ನಾವೆಲ್ಲ ಚಿಕ್ಕವರಿದ್ದಾಗ ಕೇಳಿದಂತಹ, ನಾವು ಬೈಹ್ಯಾಟ್ ಮಾಡಿದಂತಹ ಪದ್ಯ ಗೋವಿನ ಹಾಡು. ಸೊ ಈಗ ಈ ತರ ಎಲ್ಲ ಇದ್ದಾಗ, ಸತ್ಯದಲ್ಲಿ ಇದ್ದಾಗ ಯಾವತ್ತೋ ಒಂದ್ ದಿವ್ಸ ಎಲ್ಲೋ ಒಂದ್ ಕಡೆಯಿಂದ ನಮ್ಗೆ ಒಂದು ಸಹಾಯದ ಹಸ್ತ ನಮ್ಮ ಕಡೆಗೆ ಚಾಚುತ್ತೆ. ಆ ಸಹಾಯದ ಹಸ್ತದಿಂದ ನಾವು ಮೇಲ್ಗಡೆ ಬರ್ತೀವಿ. ಸೊ ಈ ಹಿಂಸೆ ಮತ್ತು ಸತ್ಯ ಎರಡನ್ನು, ಹಿಂಸೆಯನ್ನು ಮಾಡದೆ ಸತ್ಯವನ್ನು ಪರಿಪಾಲಿಸ್ತಾ ಅಹಿಂಸಾ ಸತ್ಯದ ಕಡೆಗೆ ನಾವು ಹೋಗ್ತಾ ಇರ್ತೀವಿ.
ಇದು ಅಹಿಂಸಾ ಸತ್ಯ ಆದ್ರೆ ಆಸ್ತೇಯ ಅನ್ನೋದು ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬರುತ್ತೆ. ಆಸ್ತೇಯ ಅಂದ್ರೆ ಸ್ಟೀಲಿಂಗ್ ಅಂದ್ರೆ ಕಳ್ಳತನ ಮಾಡೋದು. ಅಂದ್ರೆ ಈಗ ಎಲ್ಲೋ ಏನೋ ಒಂದು ವಸ್ತು ಇದೆ, ಅದನ್ನ ನಮಗ್ ಬೇಕು, ಅದನ್ನ ನಾವು ತಗೊಂಡ್ಲೇಬೇಕು ಅನ್ನೋಂತಹ ಒಂದು ಮನಸ್ಸಿನ ಆಳವಾದ ಆ ಕೋರಿಕೆ ಬರುತ್ತಲ್ವಾ, ಆಗ ನಾವು ಈ ಕಳ್ಳತನ ಆಸ್ತೇಯ ಮಾಡ್ಲಿಕ್ಕೆ ಹೋಗ್ತೀವಿ. ಇದು ಅಷ್ಟೇ, ಮನಸ್ಸ ವಾಚ ಕರ್ಮಣ. ಅಂದ್ರೆ ಮನಸ್ಸಿನಲ್ಲಿ ಯಾರೋ ಹತ್ರ ಒಂದು ಚೆನ್ನಾಗಿರುವಂತಹ ಸೀರೆ ಇರಬಹುದು, ಅದು ನನಗಿಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಅಂದಾಗ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ, ಅದು ನಾವು ಅವ್ರಿಗೆ ಕೊಡುವಂತಹ ಒಂದು ಕಾಂಪ್ಲಿಮೆಂಟ್ಸ್. ಆದ್ರೆ ಆ ಸೀರೆ ನನ್ಗೆ ಬೇಕೇ ಬೇಕು, ನಾನು ಅದನ್ನ ತಗೊಂಡ್ಲೇಬೇಕು, ನನ್ನ ಹತ್ರ ಅದು ಇರ್ಲೇಬೇಕು, ಈ ಈ ಸೀರೆಗಳ ಮಧ್ಯೆ ಅದು ಒಂದಾಗಿರ್ಬೇಕು ಅಂತ ನಾವ್ ಅನ್ಕೊಳ್ತೀವ, ಅದು ಮನಸ್ಸಿನ ಒಂದು ಆಸ್ತೇಯ. ಅಂದ್ರೆ ಬೇರೆಯವ್ರ ಹತ್ರ ಇರುವ ವಸ್ತುಗಳನ್ನು ಆಸೆ ಪಟ್ಟು ಅದು ನಮಗೆ ಬೇಕು, ನನ್ನ ಹತ್ರ ಕೂಡ ಇರ್ಬೇಕು ಅಂತ ಅನ್ನೋದು ಕಳ್ಳತನ ಆಗುತ್ತೆ. ಸೊ ಅದನ್ನು ಕೂಡ ಮನಸ ವಾಚ ಕರ್ಮಣ, ಮನಸ್ಸಿನಲ್ಲಿ ಅಥವಾ ಮಾತಿನಲ್ಲಿ ಅಥವಾ ಕೃತಿಗಳಲ್ಲಿ ಅಂದ್ರೆ ಮಾಡುವ ಕೆಲಸಗಳಲ್ಲಿ ಈ ಎಲ್ಲವನ್ನು ನಾವು ಪರಿಪಾಲನೆ ಮಾಡೋದು. ನಾನು ಮೊದ್ಲಿಗೆ ಯೋಗ ಬಂದ ಹೊಸದ್ರಲ್ಲಿ ಸ್ವಲ್ಪ ಕಷ್ಟ, ಇರುಸು ಮುರುಸು ಅನ್ನಿಸ್ತಾ ಇತ್ತು. ಸೊ ನಮ್ಮ ಗುರುಗಳು ಇದೆಲ್ಲ ಹೇಳುವಾಗ ನಾನು ಅವ್ರನ್ನ ಕೇಳ್ತಾ ಇದ್ದೆ, ಹಾಗಾದ್ರೆ ನಿಮ್ಮ ಹತ್ರ ಒಂದು ಬುಕ್ ಇದೆ ಅಷ್ಟಾಂಗ ಯೋಗದ್ದು, ಅದು ನನಗೆ ಬೇಕು ಅಂತ ಅನಿಸ್ತಾ ಇದೆ, ಸೊ ಅದು ಕೂಡ ಅಷ್ಟೇನಾ ಸರ್ ಅಂತ ಕೇಳ್ತಾ ಇದ್ದೆ. ಮೇಡಮ್ ಬೇಕು ಅನ್ಸಿದ್ದನ್ನ ಇದು ಎಷ್ಟು ಮಾತ್ರ ಉಪಯೋಗ ಆಗುತ್ತೆ ನಮ್ಮ ಜೀವನದಲ್ಲಿ, ಮುಂದೆ ನಾನು ತರಗತಿಗಳನ್ನು ತೆಗೆದುಕೊಳ್ಬೇಕು, ಇದಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ ಆಗೋದಿಲ್ಲ. ಸೊ ಇದು ನಿಮಗೆ ಅವಶ್ಯಕತೆ ಇರುವಂತಹ ಒಂದು ಪಠ್ಯ ಪುಸ್ತಕ ಆಗಿರೋದ್ರಿಂದ ನೀವು ಇದನ್ನ ಆಸೆ ಪಡೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಹೀಗೆ ನಾನು ನನ್ನ ಜೀವನದಲ್ಲಿ ಇವೆಲ್ಲವುಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ನನಗೆ ತುಂಬಾ ಪ್ರೇರಣೆ ಆಗಿದ್ದು ಅಂದ್ರೆ, ಅವರು ಹೈಕೋರ್ಟ್ ಜಡ್ಜ್ ಆಗಿದ್ರು ಮಿಸ್ಟರ್ ಹಿಂಗಳಿಗೆ ಅಂತ. ಅವರು ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲ ತರಬೇತಿಗೊಳಿಸಿದ್ರು ಅಂತ ಹೇಳ್ಬೇಕು. ಅಂದ್ರೆ ಇವಾಗ ನಾನು ಇಷ್ಟು ಚೆನ್ನಾಗಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಅನ್ನೋ ಅಷ್ಟು ತರಬೇತಿ ಸೊ 22 ವರ್ಷ ಹಿಂದೆನೆ ನನಗೆ ಅವರ ಒಂದು ಸಾನ್ನಿಧ್ಯದಲ್ಲಿ ಅದು ಸಿಕ್ಕಿತ್ತು. ಅದು ತುಂಬಾ ಚೆನ್ನಾಗಿ ಆಗಿನ ಒಂದು ಆ ದಿನಗಳನ್ನು ನೆನೆಸ್ಕೊಂಡ್ರೆ ಈಗ್ಲೂ ಮೈಯೆಲ್ಲ ಪುಳಕ ಆಗುತ್ತೆ. ಸೊ ಯಮ ನಿಯಮದಲ್ಲಿ ಯಮದಲ್ಲೇ ಬರುತ್ತೆ ಅಹಿಂಸ ಸತ್ಯ ಆಸ್ತೇಯ. ಆಸ್ತೇಯ ಆದ್ಮೇಲೆ ಆಸ್ತೇಯೇನೋ ಸರಿ ಬಿಡಿ, ಮರ್ತ್ ಬಿಡೋಣ, ಆಯ್ತು ಬಿಡಿ, ಯಾರ್ದು ಏನು ತಗೊಳ್ಳೋದು ಬೇಡ ಅಂತ, ಕಳ್ಳತನ ಬೇಡ ಅಂತ, ಸ್ಟೀಲಿಂಗ್ ಬೇಡ ಅಂತ ಬಿಡ್ಬೋದು. ಆದ್ರೆ ಅಪರಿಗ್ರಹ ಅನ್ನೋದು ತುಂಬಾ ದೊಡ್ಡದು ಮಾಸ್ಟರ್ಸ್. ನಾವೇನ್ ಮಾಡ್ತಾ ಇದೀವಿ, ನನಗೆ ಒಂದು ಮನೆ ಬೇಕು, ನನ್ನ ಒಂದು ವಾಸಕ್ಕೆ ಒಂದು ಮನೆ ಬೇಕು ಅನ್ನೋದು ಸರಿ, ಆದ್ರೆ ನನಗೆ ಇನ್ನೊಂದಷ್ಟು ಮನೆಗಳು ಬೇಕು, ಇನ್ನೊಂದಷ್ಟು ಸೈಟ್ಗಳು ಬೇಕು ಅನ್ನೋದು ಹೆಚ್ಚಿನ ಒಂದು ಪರಿಕರಗಳನ್ನು ಅಂದ್ರೆ ಅಡಿಗೆ ಮನೆ ವಸ್ತುಗಳಾಗಿರ್ಬಹುದು ಅಥವಾ ನಮ್ಮ ಹೆಣ್ಣು ಮಕ್ಕಳ ಉಡುಗೆ ತೊಡುಗೆಗಳಾಗಿರಬಹುದು, ಎಲ್ಲವನ್ನು ನಾವು ಹೆಚ್ಚಾಗಿ ಶೇಖರಣೆ ಮಾಡ್ತಾ ಹೋಗ್ತೀವಿ. ಅದು ಅಪರಿಗ್ರಹ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನು ಅಂದ್ರೆ, ಈಗ ನಾವು ಯಾರಿಗೋ ಒಬ್ಬರಿಗೆ ಸಿಗ್ಬೇಕಾದಂತಹ ರೇಷನ್, ಆವಾಗ ರೇಷನ್ ಕಾರ್ಡ್ ಇತ್ತು, ಆ ರೇಷನ್ಗೆ ಹೋಗ್ಬೇಕಾಗಿತ್ತು. ಸೊ ಸರ್ ನಮ್ಮನ್ನೆಲ್ಲ ತಯಾರು ಮಾಡ್ತಾ ಇದ್ರು. ಸೊ ನಾವೆಲ್ಲರಿಗೂ ಇತಿಮಿತಿಯಲ್ಲಿ ಇರುವಂತಹ ಸ್ವಲ್ಪ ಸಮೃದ್ಧತೆ ಇತ್ತು. ಸೊ ಹಾಗಾಗಿ ಯಾರಿಗೋ ಬಡವರಿಗೆ ಸಿಗ್ಬೇಕಾದಂತಹ, ಯಾರಿಗೋ ಬೇರೆಯವ್ರಿಗೆ ಸಿಗಬೇಕಾದಂತಹ ರೇಷನ್ ಅನ್ನು ನೀವು ರೇಷನ್ ಕಾರ್ಡ್ ತಗೊಂಡ್ ಬಂದು ಮನೆಯಲ್ಲಿ ಕೂಡ್ಸಿಟ್ಕೊಳ್ತೀರಲ್ವಾ ಮೇಡಮ್, ಅದು ಎಷ್ಟು ಮಾತ್ರ ಸರಿಯಾಗುತ್ತೆ? ಅಂದ್ರೆ ಅದು ಬೇರೆಯವ್ರಿಗೂ ಸಿಗ್ಬೇಕಾಗಿತ್ತಲ್ವಾ. ಆ ಬೇರೆಯವರ ಆ ಒಂದು ದಿನಸಿಯನ್ನು ನೀವು ತಗೊಂಡ್ ಬಂದು ಮನೆಯಲ್ಲಿ ಬಚ್ಚಿಟ್ಕೊಳ್ಳೋದು ಕೂಡ ಅಪರಿಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಆಗ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ಎಲ್ಲ ವರ್ಷಕ್ಕಾಗುವಷ್ಟು ದವಸ ಧಾನ್ಯಗಳನ್ನ ಮನೆಯಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ವಿ. ಆಮೇಲೆ ಈ ಯೋಗಕ್ಕೆ ಬಂದ ಮೇಲೆ ಹೌದಲ್ವಾ, ಇದೆಲ್ಲ ಒಳ್ಳೇದಲ್ವಲ್ಲ ಅನ್ನೋ ಒಂದು ಇದಕ್ಕೆ ಬಂದಾಗ
ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ ಬರೋದಕ್ಕೆ ಸಾಧ್ಯ ಆಯ್ತು. ಸೊ ಈಗಂತೂ ಬಿಡಿ, ಈಗ ವಾರಕ್ಕೊಂದ್ಸಲ ತಗೊಂಡ್ ಬರುವಂತಹ ಪರಿಕ್ರಮ ಇಟ್ಕೊಂಡ್ಬಿಟ್ಟಿದೀವಿ. ಸೊ ಹಾಗಾಗಿ ಅಪರಿಗ್ರಹದಲ್ಲಿ ನಾವು ಹೆಚ್ಚು ಹೆಚ್ಚಾದ ಆಸೆಗಳನ್ನು ಪಡ್ತಾ ಬೇರೆಯವರಲ್ಲಿ ಇರುವಂತಹ ಬೇರೆಯವರ ಜೊತೆಗೆ ಕಂಪೇರ್ ಮಾಡ್ಕೊಳ್ತಾ, ಅವ್ರಿಗೆ 2-3 ಸೈಟ್ ಇದೆ, ಅವ್ರಿಗೆ 2-3 ಮನೆ ಇದೆ, ಅವ್ರಿಗೆ ಅಷ್ಟು ಬಾಡಿಗೆ ಬರುತ್ತೆ, ಇಷ್ಟು ಬಾಡಿಗೆ ಬರುತ್ತೆ, ನಾನು ಅಷ್ಟು ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಅಪರಿಗ್ರಹ ಆಗುತ್ತೆ. ಡೋಂಟ್ ಹೋಲ್ಡ್ ಟೂ ಮಚ್ ಆಫ್ ದ ಥಿಂಗ್ಸ್. ಹೆಚ್ಚು ಹೆಚ್ಚಿನ ಯಾವುದೇ ಒಂದು ವಸ್ತುಗಳನ್ನಾಗಿರ್ಬಹುದು ಅಥವಾ ಯಾವುದೇ ಒಂದು ಸಂಪತ್ತು ಇರ್ಬೇಕು ನಿಜ, ಆದ್ರೆ ಸಂಪತ್ತು ಕೂಡ ಎಷ್ಟಿರ್ಬೇಕು, ಹೇಗಿರ್ಬೇಕು, ಯಾವ ರೀತಿ ಸಂಪಾದನೆ ಮಾಡಿರ್ಬೇಕು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಮುಖ್ಯವಾಗುತ್ತೆ. ಸೊ ಹಾಗಾಗಿ ಈ ಯಮದಲ್ಲಿ ಅಹಿಂಸಾ, ಸತ್ಯ ಆಸ್ತೇಯ, ಅಪರಿಗ್ರಹ. ಈ ಅಪರಿಗ್ರಹ ಆದ್ಮೇಲೆ ಇನ್ನೂ ಒಂದು ನಮ್ಮೆಲ್ಲರಿಗೂ ತುಂಬಾ ಆತ್ಮೀಯವಾದದ್ದು ಅಂದ್ರೆ ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಅನ್ನೋದು ಹೇಗೆ ಏನು ಅಂತ ನೋಡೋದಾದ್ರೆ, ಬ್ರಹ್ಮಚರ್ಯ ಅಂದ್ರೆ ಯಾರೂ ಬ್ರಹ್ಮಚಾರಿಗಳಾಗಿ ಇರ್ಬೇಕು, ಮದುವೆ ಮಾಡ್ಕೊಳ್ದೀರಾ ಅಥವಾ ಸಂಸಾರ ಮಾಡದೆ ಇರಬಾರ್ದು ಅಂತೇನು ಇಲ್ಲ ಮಾಸ್ಟರ್ಸ್. ನಾವೆಲ್ಲರೂ ಸಂಸಾರಿಗಳಾಗೆ ಇರ್ಬೇಕು. ಬ್ರಹ್ಮನ ಚರ್ಯ ಅಂದ್ರೆ ಬ್ರಹ್ಮಚಾರ್ಯ ಅಂದ್ರೆ ಬ್ರಹ್ಮನಿಗೆ ಹತ್ತಿರವಾಗಿ ಬ್ರಹ್ಮನಿಗೆ ಇಷ್ಟವಾದಂತಹ ಆಚರಣೆಗಳನ್ನು ಮಾಡ್ತಾ, ಅಂದ್ರೆ ನಮ್ಮ ಆ ಏನದು ಹರಿಷಡ್ವರ್ಗಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ತಾ, ನಮ್ಮ ಪಂಚೇಂದ್ರಿಯಗಳು, ಮುಖ್ಯವಾಗಿ ನಾವು ಪಂಚ ಇಂದ್ರಿಯಗಳನ್ನ ಇಲ್ಲಿ ಬ್ರಹ್ಮಚರ್ಯದಲ್ಲಿ ನಾವು ಹೇಳ್ಕೊಳ್ಬೇಕಾಗಿರೋದು ತಿಳ್ಕೊಳ್ಬೇಕಾಗಿರೋದು ನಮ್ಮ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳ ಕೆಲಸ ಏನು ಅಂತ ಗೊತ್ತಾದ್ರೆ ಎಲ್ಲಾರ್ಗೂ ಗೊತ್ತಿರೋದೆ, ಈಗಾಗ್ಲೇ ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರ್ತೀವಿ. ಸೊ ಅದನ್ನ ತಿಳ್ಕೊಂಡಿದೀವಿ ಕೂಡ. ಕಣ್ಣಿಗೆ ಯಾವಾಗ್ಲೂ ಸದಾ ನೋಡುವ ಬಯಕೆ, ಸದಾ ಎಲ್ಲವನ್ನೂ ನೋಡ್ತಾ ಅದನ್ನ ನನಗೆ ಬೇಕು ಅನ್ನುವಂತಹ ಒಂದು ತವಕ, ಒಂದು ಅಪೇಕ್ಷೆ, ಅದು ಸದಾ ಆ ಕಾರ್ಯದಲ್ಲೇ ಮುಳುಗಿರುತ್ತೆ. ಅದೇ ಕಣ್ಣನ್ನ ಒಂದು ವಿಶೇಷವಾದಂತಹ ಪುಸ್ತಕ ಓದೋದಾಗಿರ್ಬಹುದು, ವಿಶೇಷವಾದಂತಹ ಬೇರೆ ಒಂದು ಕೆಲಸದಲ್ಲಿ ಅಂದ್ರೆ ಸುಂದರವಾದ ಆಕೃತಿಗಳನ್ನು ನೋಡೋದಾಗಿರ್ಬಹುದು, ಸುಂದರವಾದ ಚಲನಚಿತ್ರಗಳನ್ನು ನೋಡೋದಾಗಿರ್ಬಹುದು, ಸುಂದರವಾದ ಕೆತ್ತನೆಗಳನ್ನು ನೋಡುವುದಾಗಿರ್ಬಹುದು, ಇದೆಲ್ಲವನ್ನೂ ಮಾಡಬಹುದು. ಆದ್ರೆ ಕಣ್ಣು ಬೇರೇನೇನೋ ಮಾಡ್ಲಿಕ್ಕೆ ಹೊರಡ್ತಾ ಇರುತ್ತೆ. ಸೊ ಆವಾಗ ನಾವು ನಮ್ಮ ಕಣ್ಣನ್ನು ಮುಚ್ಚಿ ನಮ್ಮ ಇಂದ್ರಿಯವನ್ನು ಒಳಮುಖವಾಗಿ, ಬಹಿರ್ಮುಖವಾಗಿರೋದನ್ನ ಅಂತರ್ಮುಖವಾಗಿ ಮಾಡ್ಕೊಳ್ತೀವಿ. ಅಂತರ್ಮುಖಿ ಸದಾ ಸುಖಿ. ಸೊ ನಾವ್ ಯಾವಾಗ ನಮ್ಮ ದೃಷ್ಟಿಯನ್ನು ಅಂತರ್ಮುಖವಾಗಿ ಮಾಡ್ಕೊಂಡು ನಾವು ನಮ್ಮಲ್ಲಿ ಒಂದು ಒಳಮುಖವಾದ ಪ್ರಯಾಣ ಮಾಡ್ತೀವೋ, ಆವಾಗ ಆಟೋಮೆಟಿಕ್ ಆಗಿ ಇಂದ್ರಿಯಗಳ ಚಾಲನೆ, ಇಂದ್ರಿಯಗಳ ನೋಡುವಿಕೆಯನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತೀವಿ. ಸೊ ಎಲ್ಲೋ ಒಂದು ಸುಂದರವಾದ ಒಬ್ರು ಲೇಡಿ, ಒಬ್ರು ಮಹಿಳೆ ಉತ್ತಮವಾದ ಉಡುಪು ತೊಡುಪು ಹಾಕೊಂಡು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ ಅನ್ನೋವಂತಹ ಕಾಂಪ್ಲಿಮೆಂಟ್ ಕೊಡ್ಬಹುದು. ಆದ್ರೆ ನಾವು ಬೇರೆ ಏನೇನೋ ಅದು ನಮಗಿದ್ರೆ ಚೆನ್ನಾಗಿರುತ್ತೆ, ನಾವೇ ಅದಾಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ತುಡಿತಕ್ಕೆ ಹೋಗ್ತೀವಿ. ಆ ತುಡಿತಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಈ ಕಣ್ಣಿನ ಒಂದು ಮುಖ್ಯವಾದ ಉದ್ದೇಶ. ಹಾಗೆ ಕಣ್ಣು, ಕಿವಿ ಏನ್ ಮಾಡುತ್ತೆ? ಇಲ್ಲ ಸಲ್ಲದ, ಅನಗತ್ಯವಾದ, ಬೇಡವಾದ ಚರ್ಚೆಗಳು ಯಾರೋ ಮಾಡ್ತಾ ಇದ್ರು ಕೂಡ ಕಿವಿ ಅಲ್ಲಿ ಓಡೋಗ್ಬಿಡುತ್ತೆ. ಸೊ ಅದನ್ನ ನಾವು ಹೇಗೆ ಒಂದು ನಿಯಂತ್ರಣಕ್ಕೆ ತರಬಹುದು ಅನ್ನೋವಾಗ, ಒಂದು ಕಿವಿಗೆ ವಿಶೇಷವಾದಂತಹ ಸುಶ್ರಾವ್ಯವಾದಂತಹ ಸಂಗೀತವನ್ನು ನಾವು ಕೇಳಿಸಬಹುದು. ಆ ಸಂಗೀತದ ಜೊತೆಗೆ ಈಗ ನಾವು ನಮ್ಮ PSSM ಮೂಮೆಂಟ್ ಅಲ್ಲಿ ಮಾಡ್ತಾ ಇರೋದೆಲ್ಲ ಅದೇ. ಸೊ ಎಷ್ಟು ವಿಶೇಷವಾದಂತಹ ನಾದ ಧ್ಯಾನ, ಧ್ಯಾನ ಮಾಡ್ತೀವಿ, ಸಂಗೀತದ ಜೊತೆಗೆ ಧ್ಯಾನ ಮಾಡ್ತೀವಿ. ಆ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಮ್ಮಲ್ಲಿ ಏನು ಪರಿವರ್ತನೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಈಗ ಎಲ್ಲೋ ಯಾವುದೋ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾಗ ನಮ್ಮ ಕಿವಿಗಳು ಆ ಕಡೆ ಹೋಗೋದನ್ನ ತಪ್ಸೋದಕ್ಕೆ ನಮ್ಮ ಶ್ವಾಸವೇ ನಮ್ಗೆ ಗುರುವಾಗುತ್ತೆ. ಈಗ ನಮ್ಮ ಕಿವಿಗಳನ್ನು ಸಹ ನಾವು ಅಂತರ್ಮುಖವಾಗಿ ತಗೊಳ್ಬಹುದು. ಅದು ಹೇಗೆ? ಅದು ನಮ್ಮ ಕಿವಿಗಳನ್ನು ನಾವು ತೆರೆದೇ ಇಡ್ತೀವಿ.
ಆದ್ರೆ ಯಾವುದೋ ಇದು ನಾನಲ್ಲ, ಇದು ನನಗಲ್ಲ, ಈ ವಿಷಯಗಳು ನನಗೆ ಸಂಬಂಧಪಟ್ಟಿಲ್ಲ, ನಾನು ನನ್ನ ಅಂತರ್ಮುಖವಾಗಿ ನನ್ನ ಶ್ರವಣ ಶಕ್ತಿಯನ್ನು ನನ್ನ ಒಳಗಡೆಗೆ ತಗೋತಾ ಇದ್ದೀನಿ ಅಂದುವಾಗ ಶ್ರವಣ ಅಂದ್ರೆ ಬೇರೆಯವರಿಂದ ಕೇಳ್ಪಡುವುದು ಕಡಿಮೆ ಆಗುತ್ತೆ. ಸೊ ಹೀಗೆ ಕಿವಿಗೆ ಇಂಪಾದ ಸಂಗೀತ ಕೊಡೋಣ, ತಂಪಾದ ಆ ಅಂದ್ರೆ ವೇದ ಚಾಂಟಿಂಗ್ ಆಗಿರ್ಬಹುದು, ಅಥವಾ ಏನದು ಶ್ಲೋಕ ಪಠಣ ಇರಬಹುದು, ಅಥವಾ ಗಾಯತ್ರಿ ಮಂತ್ರದ ಪಠಣ ಇರಬಹುದು. ಆ ತರದ ಒಂದು ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ನಮಗ್ ನಾವೇ. ಈಗ ದೇವಾಲಯಕ್ಕೆ ಹೋಗ್ತೀವಿ, ಅಲ್ಲೇ ಅದೆಷ್ಟು ಚೆನ್ನಾಗಿ ಮಂತ್ರೋಚ್ಚಾರಣೆ ಮಾಡ್ತಾ ಇರ್ತಾರೆ, ಅದು ನಮ್ಮ ಕಿವಿಗೆ ಹಿಂಪು, ಮನಸ್ಸಿಗೆ ತಂಪು. ಹಾಗೆ ನಮ್ಮ ಒಂದು ನಿತ್ಯ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತಾ ಹೋದಾಗ ನಮ್ಮ ಕಿವಿಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬಹುದು. ಸೊ ಕಣ್ಣು ಕಿವಿ ಆದ್ಮೇಲೆ ಮೂಗಿಗೆ ಸದಾ ಅಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಅಲ್ಲೇನೋ ಬೋಂಡ ಕರಿತಾ ಇರ್ತಾರೆ, ಆ ಮೂಗಿಗೆ ಬೋಂಡ ವಾಸನೆ ಬರುತ್ತೆ, ಕಾಲುಗಳು ಆಟೋಮೆಟಿಕ್ ಆಗಿ ನಮ್ಗೆ ಆ ಕಡೆಗೆ ಕರ್ಕೊಂಡೋಗುತ್ತೆ. ಈಗ ಸ್ಟ್ರೀಟ್ ಫುಡ್ ಎಲ್ಲ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಎಲ್ಲರಿಗೂ ಅದೊಂದು ತವಕ, ಏನು ಅಂದ್ರೆ ಅಲ್ಲೇನೋ ವಾಸನೆ ಬರ್ತಾ ಇದೆ, ಅಲ್ಲಿ ಹೋಗೋಣ ನೋಡೋಣ ಅಂತ. ನೋಡಿದ್ಮೇಲೆ ನಾಲ್ಗೆ ಸುಮ್ನೆ ಇರುತ್ತಾ? ಇವೆರಡು ಒಂದಕ್ಕೊಂದು ತುಂಬಾ 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 ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು. ಸೊ ಮೂಗು ವಾಸನೆ ಹಿಡಿಯುತ್ತೆ, ನಮ್ಮ ಕಾಲುಗಳು, ನಮ್ಮ ದೇಹ, ನಮ್ಮ ಶರೀರ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಕರ್ಕೊಂಡು ಹೋಗೋದಕ್ಕೆ ಕಣ್ಣುಗಳು ಸಹಾಯ ಮಾಡುತ್ತೆ. ಈ ಕಣ್ಣುಗಳ ಸಹಾಯದಿಂದ ನಾವಲ್ಲಿ ಹೋಗ್ತೀವಿ, ಅಲ್ಲಿ ನೋಡ್ತೀವಿ, ಮನಸ್ಸು ಹೇಳುತ್ತೆ ತಗೋ ಅಂತ, ನಾಲಿಗೆ ರುಚಿಯ ಚಾಪಲ್ಯ ಶುರುವಾಗುತ್ತೆ, ನಮ್ಮ ಬಾಯಿಯೊಳಗಡೆ ಸ್ವಾದದ ಇದು ರಸ ಉತ್ಪನ್ನ ಆಗುತ್ತೆ. ಆ ರಸಗಳ ಒಂದು ಉತ್ಪನ್ನ ಆದಾಗ ನಮ್ಮಲ್ಲಿ ಸಲೈವ ಹೆಚ್ಚಾಗಿ ಬರುತ್ತೆ. ಹೆಚ್ಚಾಗಿ ಬಂದಾಗ ನಾವು ಅದನ್ನ ಚಪ್ಪರಿಸ್ತಾ ನಮ್ಮಲ್ಲಿರುವಂತಹ ಹಣವನ್ನು ಕೊಟ್ಟು ಅದನ್ನ ತಗೊಳ್ತೀವಿ. ಆದ್ರೆ ಅದೆಷ್ಟು ಮಾತ್ರ ಚೆನ್ನಾಗಿದೆ, ಅದು ಹೇಗೆ ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ, ನಾವು ಅದು ಸಂಪೂರ್ಣವಾದ ಆರೋಗ್ಯಕ್ಕೆ, ಸಮಗ್ರ ಆರೋಗ್ಯಕ್ಕೆ ಅದು ನಮ್ಗೆ ಉನ್ನತವಾಗಿದೆಯಾ ಅಂತ ನಾವು ಒಂದು ಸಲ ಆಲೋಚನೆ ಮಾಡ್ಬೇಕು. ಆಲೋಚನೆ ಮಾಡಿದಾಗ ಖಂಡಿತ ನಾವು ಅದನ್ನ ತಗೊಳ್ಳೋದಿಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಹೆಚ್ಚಾಗಿ ನಾನು ಪಾಲನೆ ಮಾಡ್ತೀನಿ. ಸೊ ಹಾಗಾಗಿ ಹೇಳೋವಷ್ಟು ಧೈರ್ಯ ಕೂಡ ನನಗೆ ಇದೆ. ಸೊ ಇದು ಒಂದು ನಾಲಿಗೆ ಮತ್ತು ಮೂಗಿನ ವಿಷಯ ಆಯ್ತು. ಅಂದ್ರೆ ರುಚಿ ಮತ್ತು ವಾಸನೆ. ಈ ರುಚಿ ಮತ್ತು ವಾಸನೆ ಇವೆರಡೂ ತುಂಬಾ ತುಂಬಾ ಅನ್ಯೋನ್ಯವಾಗಿರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಹೇಳೋದು, ಅಟ್ಲೀಸ್ಟ್ ಈಗ ಕಿವಿ ಎಷ್ಟೋ ಜನರಿಗೆ ಸ್ವಲ್ಪ ಕಿವಿ ಕೇಳಿಸೋದಿಲ್ಲ, ಅವ್ರಿಗೇನು ತೊಂದರೆ ಆಗೋದಿಲ್ಲ. ಆದ್ರೆ ಜಿಹ್ವ ಚಾಪಲ್ಯ ಮತ್ತು ಈ ವಾಸನೆ ಇವೆರಡು ಇದೆಯಲ್ವಾ, ಅವೆರಡು ನಮ್ಮನ್ನ ತುಂಬಾ ಅಂಧಪತನ ಅಂತ ಹೇಳ್ಬಹುದು. ಸೊ ಆ ತರ ಒಂದು ತಗೊಂಡು ಹೋಗುತ್ತೆ, ನಮ್ಮ ಅನಾರೋಗ್ಯ ಕೆಡೋದಕ್ಕೆ ಇದೊಂದು ಸಂಪೂರ್ಣವಾದ ಒಂದು ದೊಡ್ಡ ಶಕ್ತಿಯಾಗಿ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾಲಿಗೆ ಮತ್ತು ಮೂಗಿನ ವಿಷಯ ಆಯ್ತು. ಇನ್ನ ನಮ್ಮ ಚರ್ಮ ಸ್ಪರ್ಶಕ್ಕೆ ಬರೋಣ. ಸ್ಪರ್ಶ ಅಂದ್ರೆ ನಮ್ಗೆ ಹಿತವಾದ ಸ್ಪರ್ಶ. ಅಂದ್ರೆ ಈಗ ನಮ್ಮನ್ನ ನಾವೇ ಸ್ಪರ್ಶಿಸ್ಕೊಳ್ತೀವಿ, ನಮ್ಮನ್ನೇ ನಾವೇ ಮಾಡ್ಕೊಳ್ತೀವಿ. ಈಗ ಯಾರಾದ್ರೂ ನಮ್ಮ ಆತ್ಮೀಯರು, ನಮ್ಮ ಈಗ ಯೋಗ ಬಂಧುಗಳು, ಆತ್ಮ ಬಂಧುಗಳು ಸಿಕ್ಕಾಗ ಒಂದು ಶೇಕ್ ಹ್ಯಾಂಡ್ ಕೊಡ್ತೀವಿ, ಹಸ್ತ ಕೊಟ್ಟು ನಾವು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡ್ತೀವಿ. ಆ ಒಂದು ಸ್ಪರ್ಶ ಹೇಗಿರುತ್ತೆ. ಹಾಗೆ ಬೇರೆಯವರ ಜೊತೆಗೆ ಈಗ ಯಾರೋ ನಮ್ಮ ಪಿರಮಿಡ್ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ತುಂಬಾ ಗ್ರೇಟ್ ಮಾಸ್ಟರ್ಸ್ ಸಿಕ್ಕಿದಾಗ ನಮ್ಗೆ ಆ ಒಂದು ತಡೆಯೋಕೆ ಆಗುದಿಲ್ಲ, ಆನಂದ, ಅತ್ಯುನ್ನತವಾದ ಉತ್ತಂಗ ಸ್ಥಿತಿಗೆ ಹೋಗ್ಬಿಡ್ತೀವಿ. ನನ್ನಲ್ಲೇ ಆದಂತಹ ಬದಲಾವಣೆಗಳು ಇದೆಲ್ಲ. ಸೊ ಹಾಗೆ ಹೋಗಿದ ತಕ್ಷಣ ಸರ್ ಅಂತ ಅವರನ್ನ ನಾವು ಹಗ್ ಮಾಡ್ಕೊಳ್ತೀವಿ. ಸೊ ಆಗ ಎರಡು ಆತ್ಮಗಳ ಆ ಸಮ್ಮಿಲನ ಇರುತ್ತೆ ಅಲ್ವಾ, ಆ ಸ್ಪರ್ಶ ಇರುತ್ತೆ ಅಲ್ವಾ, ಅದು ಉನ್ನತವಾದಂತಹ ಒಂದು ನಮ್ಮಲ್ಲಿ ಇರುವಂತಹ ಎನರ್ಜಿಯನ್ನಾಗಿರ್ಬಹುದು, ಅವರಲ್ಲಿ ಇರುವಂತಹ ಎನರ್ಜಿಯನ್ನಾಗಿರ್ಬಹುದು, ನಮ್ಮಲ್ಲಿ ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಪರಿಪಾಠ ಅಂತ ಹೇಳ್ಬಹುದು. ಬೇರೆ ಯಾವುದೇ ರೀತಿಯ ಒಂದು ಅನಗತ್ಯವಾದ ಬೇಡವಾದಂತಹ ಆ ಸ್ಪರ್ಶ ಜ್ಞಾನ ನಮಗೆ ಬೇಡ ಅಂತ ಹೇಳ್ಕೊಳ್ತಾ ನಾವು ಬ್ರಹ್ಮನ ಚರ್ಯದಲ್ಲಿ ಅಂದ್ರೆ ಆಚರಣೆಯಲ್ಲಿ, ಅಂದ್ರೆ ಬ್ರಹ್ಮನ ಹತ್ತಿರದಲ್ಲಿ, ಬ್ರಹ್ಮನ
ಅವರ ಆ ಸಾನ್ನಿಧ್ಯದಲ್ಲಿ ಇರುವುದನ್ನ ಬ್ರಹ್ಮಚರ್ಯ ಅಂತ ಹೇಳ್ಬಹುದು. ಸೊ ಇದು ನನಗೆ ನಾನೇ ಒಂದು ಡೆಫಿನೇಷನ್ಸ್ ಕೊಟ್ಕೊಳ್ತಾ, ಸೊ ನನಗೆ ನಾನೇ ಇದನ್ನೆಲ್ಲ ಪಾಲಿಸ್ತಾ ನನ್ನಲ್ಲಿ ನಾನು ಅನೇಕ ರೀತಿಯ ಬದಲಾವಣೆಗಳನ್ನ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಯ್ತು. ಸೊ ಇದು ಯಮದ ಬಗ್ಗೆ ಆಯ್ತು. ಯಮ ಅಂದ ತಕ್ಷಣ ನಮ್ಗೆ ನಿಜವಾಗ್ಲೂ ಭಯ, ಸಾವಿನ ಭಯ, ಯಮಧರ್ಮರಾಯನ ಭಯ ಬರುತ್ತೆ. ಆದ್ರೆ ನಮಗೆ ನಾವೇ ಹಾಕಿಕೊಳ್ಳುವಂತಹ ಡೋಂಟ್ ಡೂ ದಿಸ್, ಈ ಎಲ್ಲವನ್ನು ನೀನು ಮಾಡಬೇಡ, ನಾನು ಮಾಡೋದಿಲ್ಲ ಅಂತ ನಮಗೆ ನಾವೇ ಹೇಳಿಕೊಳ್ಳುವಂತಹ ಒಂದಷ್ಟು ನಿಯಮಗಳು, ಅಂದ್ರೆ ಒಂದಷ್ಟು ಪ್ರಿನ್ಸಿಪಲ್ಸ್. ಡೋಂಟ್ ಡೂ ದಿಸ್, ಡೋಂಟ್ ಡೂ ದಿಸ್ ಅಂತ ನಾವು ಮಕ್ಳಿಗೆಲ್ಲ ಹೇಳ್ತಾ ಇದ್ವಲ್ವಾ ಮುಂಚೆಯಿಂದ. ಅಲ್ಲಿ ಹೋಗ್ಬೇಡ, ಇದ್ ಮುಟ್ಬೇಡ, ಅದನ್ ಮಾಡ್ಬೇಡ, ಇದನ್ ಮಾಡ್ಬೇಡ ಅಂತ. ಅದನ್ನೇ ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ತೀವಿ, ನಾನ್ ನೋಡ್ತೀನಿ, ನಾನು ಎಲ್ಲಾರ್ಗು ಹೇಳ್ತೀನಿ ಕೂಡ, ಚಪ್ಲಿ ನಿಮ್ ಚಪ್ಲಿನೇ, ಅದನ್ನ ಸರಿಯಾದ ಒಂದು ಕ್ರಮದಲ್ಲಿ ಜೋಡಿಸ್ಬೋದಲ್ವಾ. ನೀವೊಬ್ರು ಒಂದು ಸಲ ಫಸ್ಟ್ ಚಪ್ಲಿ ಬಿಟ್ರೆ, ಮೇಡಮ್ನವ್ರು ಯಾರೋ ಚೆನ್ನಾಗಿ ಬಿಟ್ಟಿದ್ದಾರೆ ಚಪ್ಲಿ, ನಾವು ಅದ್ರ ಪಕ್ಕ ಚೆನ್ನಾಗಿ ಬಿಡೋಣ ಅನ್ನುವಂತಹ ಒಂದು ಪರಿಜ್ಞಾನ, ಒಂದು ಅರಿವು, ಒಂದು ಅವೇರ್ನೆಸ್ಸು ಎಲ್ಲರಿಗೂ ಬರುತ್ತೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಪಾಲನೆ ಮಾಡ್ತಾ ಹೋಗ್ಬೇಕು. ಸೊ ಯಮದ ಬಗ್ಗೆ ನಿಧಾನವಾಗಿ ಇಷ್ಟನ್ನು ತಿಳಿದುಕೊಳ್ತಾ ನಾವು ನಿಯಮದ ಬಗ್ಗೆ ಹೋಗೋಣ. ನಿಯಮ ಅಂದ್ರೇನೆ ಅಹಿಂಸಾ, ಸತ್ಯ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಇತಿ ಯಮಃ ಅಂತ. ಆದ್ರೆ ಇಲ್ಲಿ ನಿಯಮದಲ್ಲಿ ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಸೊ ಶೌಚ ಅಂದ ತಕ್ಷಣ ನಾವೇನ್ ಅನ್ಕೊಳ್ತೀವಿ? ಶುಚಿ, ಕ್ಲೆನ್ಸಿಂಗ್, ಕ್ಲೀನಿಂಗ್. ಸೊ ಈ ಕ್ಲೀನಿಂಗ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಅದು ಕೂಡ ಮನಸ, ವಾಚ, ಕರ್ಮಣ. ಸೊ ಈ ಶೌಚನ ನಾವು ಪ್ರತಿದಿನ, ಈಗ ಬೆಳಿಗ್ಗೆ ನಾನು 4 ಗಂಟೆಗೆ ಸ್ನಾನ ಮಾಡ್ದೆ, ಸೋಪ್ ಹಾಕೋತೀವಿ, ಸ್ನಾನ ಮಾಡ್ತೀವಿ, ಸೊ ಒಳ್ಳೆ ಬಟ್ಟೆ ಹಾಕೊಳ್ತೀವಿ, ಅದೆಲ್ಲ ನಿಜನೇ. ಅದೆಲ್ಲ ನಮ್ಮ ಬಾಹ್ಯ, ನಮ್ಮ ಹೊರಗಿನ ಒಂದು ಶರೀರಕ್ಕೆ ನಾವು ಮಾಡುವಂತಹ ಒಂದು ಕ್ರಿಯೆ. ಆದ್ರೆ ಈ ಶೌಚ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಮನಸ್ಸಿನ ಒಳಗಡೆಯಿಂದ ಸ್ಟಾರ್ಟ್ ಆಗ್ಬೇಕು. ಅಂದ್ರೆ ನಾವು ಬೇರೆಯವರ ಒಂದು ಮಾತುಗಳನ್ನ ಕೇಳೋದಾಗಿರ್ಬಹುದು, ಮಾತುಗಳನ್ನ ಆಡುವುದಾಗಿರ್ಬಹುದು, ಈ ಎಲ್ಲವನ್ನೂ ನಾವು ಶುಚಿಯಾಗಿ, ಅಂದ್ರೆ ಒಂದು ಒಳ್ಳೆಯ ಮಾತುಗಳನ್ನ ಆಡ್ಬೇಕು, ಸಿಹಿಯಾದ ಮಾತುಗಳಾಗಿರ್ಬೇಕು, ಯಾರಿಗೂ ಅದನ್ನ ನೋವು ಕೊಡಬಾರ್ದು. ಅದನ್ನ ನಾವು ಸಹ ಪಾಲನೆ ಮಾಡ್ತಾ ಹೋಗ್ಬೇಕು. ಶುಚಿಯಾಗಿ ಇರುವುದು ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ಕೂಡ ನಾವು ಇರ್ಬೇಕು ಅಂತ ಈ ಶುಚಿ ಅನ್ನೋದು ಹೇಳುತ್ತೆ. ಶೌಚ ಅನ್ನೋದು ನಾವು ಎಲ್ಲಾ ಕಡೆ ನೋಡಿದೀವಿ, ಶೌಚಾಲಯ ಅಂತ. ಸೊ ಎಲ್ಲಾ ಬಂದಿರೋದು ಸಂಸ್ಕೃತದ ಒಂದು ಪದಗಳ ಜೋಡಣೆನೆ. ಆದ್ರೆ ನಾವು ಈ ಶೌಚ ಅಂತ ಅಂದಾಗ ಮತ್ತೆ ನಾವು ಮನಸ್ಸಿನ ಆಳದಲ್ಲಿ ಯಾವುದೇ ಗೊಂದಲ ಇದ್ದಾಗ್ಲೂ ಕೂಡ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡಿದಾಗ, ಈಗ ಗೋವಿಂದಾಷ್ಟಕಮಲ್ಲಿ ಫಸ್ಟ್ ಲೈನೇ ನಂಗೆ ತುಂಬಾ ಇಷ್ಟ. ಸತ್ಯಂ ಜ್ಞಾನಂ ಅನಂತಂ ನಿತ್ಯಮಾನಾಕಾಶಂ ಪರಮಾಕಾಶಂ ಅಂತ. ಸತ್ಯವನ್ನು ಹೇಳ್ತಾ, ಜ್ಞಾನವನ್ನು ಪಡೀತಾ, ನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಹೋದಾಗ, ಸತ್ಯಂ ಜ್ಞಾನಮನಂತಂ ನಿತ್ಯಮನಾಕಾಶಂ ಪರಮಾಕಾಶಂ, ನಿತ್ಯ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಾಗ ಆಕಾಶ ಎಷ್ಟು ವಿಶಾಲವಾಗಿದೆ. ಅದಕ್ಕೆ ಯಾವತ್ತಾದ್ರೂ ಎಲ್ಲಾದ್ರೂ ನಾವು ಅದಕ್ಕೆ ಬೌಂಡ್ರಿ ನೋಡಿದೀವ? ಅದರ ಕೊನೆ ಅಥವಾ ಮೊದಲಿನ ನಮ್ಮ ಅವಗಾಹನೆಗೆ ಬಂದಿದ್ಯಾ? ನಾವ್ ಯಾವತ್ತಾದ್ರೂ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀವ ಅಂತ ಅಂದಾಗ ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ. ಅದು ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಕೊನೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದಿಯೂ ಇಲ್ಲ, ಅಂತ್ಯನೂ ಇಲ್ಲ. ಹಾಗೆ ಈ ಶೌಚ ಕೂಡ ಅಷ್ಟೆ. ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅರಿವಿಟ್ಕೊಂಡು, ಅರಿವಿನಿಂದ, ಅವೇರ್ನೆಸ್ ಇಂದ, ಅಲರ್ಟ್ನೆಸ್ ಕೂಡ, ಇಲ್ಲಿ ಅಲರ್ಟ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲರ್ಟ್ನೆಸ್ ಅಂದ್ರೆ ಸದಾ ಜಾಗೃತ ಸ್ಥಿತಿಯಲ್ಲಿರೋದು. ಈಗ ನಾವೆಲ್ಲರೂ ಸದಾ ಜಾಗೃತರಾಗಿದ್ದೀವಿ, ಸಂಪೂರ್ಣವಾದ ಅವೇರ್ನೆಸ್ ಇಂದ ಇದೀವಿ. ಈಗ ನಾನು ಏನ್ ಮಾತಾಡ್ಬೇಕು, ಏನ್ ಮಾತಾಡ್ತಾ ಇದ್ದೀನಿ, ನನ್ನೊಳಗಿನಿಂದ, ಒಳ ಧ್ವನಿಯಿಂದ ಏನು ಬರ್ತಾ ಇದೆ ಹೊರಗಡೆಗೆ, ಅದರ ಅರಿವು ನನಗೆ ಇರಬೇಕು. ಈ ಶೌಚ ಆಯ್ತು. ಸಂತೋಷನ ನಾವು ಎಲ್ಲಿ ಹುಡ್ಕೊಂಡು ಹೋಗ್ತೀವಿ? ಹೊರಗಿನ ವಸ್ತುಗಳಲ್ಲಿ ಹುಡ್ತಾ ಇರ್ತೀವಿ.
ಯಾವಾಗ್ಲೂ ನಮ್ಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಅದು ಬೇಕು ಇದು ಬೇಕು ಎಲ್ಲವನ್ನು ನನ್ನ ಹತ್ರನೇ ಇಟ್ಕೊಳ್ಬೇಕು ಅನ್ನೋದಲ್ದೆ, ನಾವು ಸದಾ ಆನಂದದ ಸ್ಥಿತಿಯಲ್ಲಿ ಹೇಗಿರ್ಬೇಕು ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ. ನಾವು ಹೊರಗಿನ ವಸ್ತುಗಳಲ್ಲಿ ನಮ್ಮ ಸಂತೋಷವನ್ನು ಹುಡುಕಿದಾಗ ಅದು ಯಾವಾಗ್ಲೂ ನಮ್ಗೆ ಸಿಗೋದಿಲ್ಲ. ಸಂತೋಷ ಸದಾ ನಮ್ಮ ಜೊತೆಗೆ ಇರುತ್ತೆ, ನಮ್ಮೊಳಗಡೆನೇ ಇರುತ್ತೆ. ಅದನ್ನ ನಾವು ಹೇಗೆ ಸಂತೋಷವಾಗಿರ್ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಈಗ ಸಂತೋಷ ಅನ್ನೋದು ಯಾವುದೋ ಒಂದು ಊಟ ತಿನ್ನುವಾಗ ಖುಷಿ ಆಗುತ್ತೆ, ಅದನ್ನ ಸಂತೋಷನೂ ಅಂತ ಅನ್ಕೊಳ್ತೀವಿ. ತುಂಬಾ ಖುಷಿ ಆಯ್ತಪ್ಪ, ತುಂಬಾ ಚೆನ್ನಾಗಿತ್ತಪ್ಪ ಅಂತ ಅನ್ಕೊಳ್ತೀವಿ. ಆದ್ರೆ ಅದು ಆ ರುಚಿ ನಮ್ಮ ನಾಲಿಗೆಯ ಮೇಲೆ ಎಷ್ಟೊತ್ತಿರುತ್ತೆ, ಎಷ್ಟೊತ್ತು ಇರೋದಿಲ್ಲ. ಸೊ ಅದನ್ನ ನಾವು ನಮ್ಮ ಜಿಹ್ವ ಚಾಪಲ್ಯದಿಂದ ತಗೊಂಡು ನಮ್ಮ ಹಲ್ಲುಗಳ ಮಧ್ಯೆ ಹಾಕಿ ಅಗಿದು ಅದನ್ನ ನಿಧಾನವಾಗಿ ನುಂಗ್ತೀವಿ. ನುಂಗಿದ ಮೇಲೆ ಅಲ್ಲೇನು ಆ ಸ್ವಾದ ಎಷ್ಟು ಹೊತ್ತು ನಿಲ್ಲೋದಿಲ್ಲ. ಸೊ ಹಾಗಾಗಿ ನಮ್ಮ ಸಂತೋಷ ಊಟ ತಿಂಡಿಗಳಲ್ಲಿ ಇರೋದಿಲ್ಲ. ಹಾಗೆ ಹೊರಗಿನ ವಸ್ತುಗಳನ್ನು ನೋಡುವುದರಲ್ಲಿ ಅಥವಾ ಹೊರಗಿನ ವಸ್ತುಗಳನ್ನು ಅಪೇಕ್ಷೆ ಪಡುವುದರಲ್ಲಿ ನಮ್ಮ ಸಂತೋಷ ಇರೋದಿಲ್ಲ. ಸಂತೋಷ ಅನ್ನೋದು ನಮ್ಮ ಒಳಗಡೆನೆ ನಮ್ಮನ್ನು ನಾವೇ ಆ ಸಂತೋಷದ ಸ್ಥಿತಿಗೆ ತಗೊಂಡು ಹೋಗ್ಬೇಕು. ಸೊ ಈ ಸಂತೋಷ ಅನ್ನೋದು ಸದಾ ನಮ್ಮ ಜೊತೆಗೆ ಇದ್ದಾಗ ನಮಗೆ ಅಲ್ಲಿ ಸಂತೋಷಕ್ಕೆ ಇನ್ನೊಂದು ಅಸಂತೋಷ, ದುಃಖ ಅಂತ ಹೇಳ್ಬಹುದು. ಆ ದುಃಖದ ಒಂದು ಅರಿವು ಕೂಡ ನಮ್ಗೆ ಆಗೋದಿಲ್ಲ. ಅಷ್ಟು ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿ ನಮ್ಮ ಜೀವನವನ್ನ ನಾವು ಸರಿಯಾದ ಅನ್ನೋದು ತುಂಬಾ 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 ಜಾಸ್ತಿ ಹೆಚ್ಚಾಗಿ ನಾವು ಬಳಸ್ತಾ ಇರ್ತೀವಿ. ಅರಿವಿನಿಂದ ಸರಿಯಾದ ಜೀವನವನ್ನು ಜೀವಿಸ್ಬೇಕು. ಸೊ ಹೇಗೋ ಹಾಗೆ ಬದುಕೋದೇ ಬೇರೆ ಮಾಸ್ಟರ್ಸ್. ಹೇಗೋ ಹಾಗೆ ನಾನ್ ಬೆಳಗ್ಗೆ ಎಷ್ಟೊತ್ತಿಗೋ ಎದ್ದೇಳ್ತೀನಿ, ನಾನ್ ಬೆಳಗ್ಗೆ ಏನೋ ಮಾಡ್ತೀನಿ, ಏನೋ ತಿಂತೀನಿ ಅನ್ನೋದೇ ಬೇರೆ, ಬದುಕೋದೇ ಬೇರೆ. ಆದ್ರೆ ನಾನು ಹೀಗೇ ಇರ್ತೀನಿ, ಬೆಳಗಿನ ಉಪಹಾರಕ್ಕೆ ನಾನು ಇದನ್ನೇ ಸೇವಿಸ್ತೀನಿ, ನನ್ನ ನಿತ್ಯ ಜೀವನದಲ್ಲಿ ಇದನ್ನೇ ಅಳವಡಿಸ್ಕೊಳ್ತೀನಿ ಅನ್ನೋ ಒಂದು ಇದಿದೆ ಅಲ್ವಾ, ಅದ ಪ್ರಿನ್ಸಿಪಲ್ ಅಂದ್ರೆ ನಮಗ್ ನಾವೇ ಹಾಕೊಳ್ಳುವಂತಹ ಒಂದು ಪರಿಪಾಠ. ಆ ಪರಿಪಾಠವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ನನಗೆ ಸಂತೋಷ ಸಿಕ್ಕುತ್ತೆ. ಸೊ ಹಾಗಾಗಿ ಶೌಚ ಆಯ್ತು, ಸಂತೋಷ ಆಯ್ತು. ಇನ್ನ ನಾವು ಬಂದ್ರೆ ತಪಸ್ ಅಂದ ತಕ್ಷಣ ನಮ್ಗೆಲ್ಲಾರ್ಗೂ ಋಷಿ ಮುನಿಗಳ ಒಂದು ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ನಿರ್ಜನ ಪ್ರದೇಶಗಳಲ್ಲಿ ಅಂದ್ರೆ ಕಾಡಿನಲ್ಲಿ, ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ಅವರು ಮಾಡುವಂತಹ ಸಾಧನೆ ನಮ್ಗೆ ನೆನಪು ಬರುತ್ತೆ, ಹೌದಲ್ವಾ? ಆದ್ರೆ ತಪಸ್ ಅನ್ನೋದು ತಪ ಅನ್ನೋದು ನಮ್ಗೆ 3 ರೀತಿಯ ತಾಪತ್ರಯಗಳಿರುತ್ತೆ. ಆದಿದೈವಿಕ, ಆದಿ ಬೌದ್ಧಿಕ, ಆಧ್ಯಾತ್ಮಿಕ. ಈ 3 ರೀತಿಯ ತಾಪತ್ರಯಗಳನ್ನ ನಾವು ನಮ್ಮೊಳಗಡೆ ಇಟ್ಕೊಂಡು ಸದಾ ಅದರ ಜೊತೆಗೆ ಬದುಕ್ತಾ ನಮ್ಮನ್ನು ನಾವು ದುಃಖದ ಒಂದು ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ದುಃಖದ ಒಂದು ಸ್ಥಿತಿಗೆ ನಾವು ತಗೊಂಡೋಗ್ತೀವಿ. ಸೊ ಹಾಗಾಗಿ ನಮ್ಮನ್ನ ನಾವು ಸರಿಯಾಗಿ ಪಾಲನೆ ಮಾಡ್ಕೊಂತ ಹೋಗ್ಬೇಕು ಅಂದ್ರೆ ಈ ದೈವಿಕ ಅಂದ್ರೆ ನಮಗೆ ಒಬ್ಬ ಕ್ರಿಯೇಟರ್ ಅಂತ ಇದ್ದಾರೆ. ಸೊ ಅದನ್ನ ನಾವು ದೇವರು, ದೈವ ಅಂತ ಅಂತೀವಿ. ಯಾವುದೋ ಒಂದು ವಿಗ್ರಹಕ್ಕೆ ಒಂದು ರೂಪ ಕೊಡ್ತೀವಿ, ಒಂದು ಶಿಲೆಗೆ ಅದನ್ನ ಗಣೇಶ ಅಂತೀವಿ, ವೆಂಕಟೇಶ್ವರ ಅಂತೀವಿ, ಸರಸ್ವತಿ, ಪಾರ್ವತಿ ಅಂತೆಲ್ಲ ಅನ್ಕೊಳ್ತೀವಿ. ಆ ದೈವಿಕವಾದಂತಹ ಒಂದು ಸಂಯೋಗ ಅಂದ್ರೆ ನಮಗೆ ಅದರ ಒಂದು ಸಹಾಯ ಯೂನಿವರ್ಸಲ್ ಅಂತ ಈಗ ನಾವೆಲ್ಲರೂ ಅನ್ಕೊಳ್ತೀವಿ ಅಂತ ಹೇಳೋಣ. ಸೊ ಅದರ ಒಂದು ಆದಿದೈವಿಕವಾದಂತಹ ಒಂದು ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕಾಗುತ್ತೆ. ಆದಿದೈವಿಕ ಅಂದ್ರೆ ಈಗ ನಾವೆಲ್ಲೋ ಹೋಗ್ಬೇಕು, ಎಲ್ಲ ರೆಡಿ ಆಗಿದ್ದೀನಿ, ಕ್ಲಾಸು ಮಾಡ್ಬೇಕು ಅಂತ ಕೂತಿದ್ದೀನಿ, ಕ್ಲಾಸ್ಗೆ ರೆಡಿಯಾಗಿ ಎಷ್ಟು ಚಂದ ಹೇಳ್ಬೇಕು ಅಂತ ಒಂದು ನೋಟ್ಸು ಮಾಡ್ಕೊಂಡಿದ್ದೀನಿ. ಸೊ ದೈವದ ಒಂದು ಕೃಪೆ ಅಂದ್ರೆ ಆ ಯೂನಿವರ್ಸಲ್ದ ಒಂದು ಕೃಪೆ ಅಂದ್ರೆ ನನ್ಗೆ ಇಂಟರ್ನೆಟ್ ಚೆನ್ನಾಗಿರ್ಬೇಕು. ಆ ಇಂಟರ್ನೆಟ್ ಚೆನ್ನಾಗಿರ್ಬೇಕು ಅನ್ನುವಾಗ ನಮಗೆ ಯೂನಿವರ್ಸಲ್ನ ಸ್ವಲ್ಪ ಸಪೋರ್ಟ್ ಬೇಕು. ಜೊತೆಗೆ ನಮ್ಮ ಮನೆಯ ಪರಿಕರಗಳು ಕೂಡ ಸಹಾಯ ಆಗುತ್ತೆ. ಅಂದ್ರೆ ನಮ್ಮ ರೌಟರ್ ಆಗಿರ್ಬೋದು, ವೈಫೈ ಆಗಿರ್ಬೋದು ಎಲ್ಲಾನು.
ಸೊ ಇದೆಲ್ಲವನ್ನು ನಾವು ಆದಿದೈವಿಕವಾಗಿ ಭಾವಿಸ್ತಾ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಆದಿ ಮತ್ತು ಅಂತ್ಯಗಳೇ ಇಲ್ಲದಂತಹ ಆತ್ಮಕ್ಕೆ ಯಾವುದೇ ಕೊನೆಯೂ ಇಲ್ಲ, ಮೊದಲು ಇಲ್ಲ. ಇದು ಸದಾ ಹುಟ್ಟುತ್ತಾ ಇರುತ್ತೆ, ಸದಾ ಸಾವನ್ನಪ್ತಾ ಇರುತ್ತೆ, ಅಂದ್ರೆ ನಿಷ್ಕ್ರಮಣನೂಗೊಳ್ಳುತ್ತೆ, ಮತ್ತೆ ಜನನೂ ಆಗ್ತಾ ಇರುತ್ತೆ. ಆ ಒಂದು ಇದ್ರಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಆದ್ರೆ ನಮ್ಮನ್ನು ನಾವು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸ್ಕೊಂಡಾಗ, ಅಂದ್ರೆ ಈಗ ನಾವೆಲ್ಲರೂ ಮಾಡ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಮೂಮೆಂಟ್ ಅಲ್ಲಿ ನಾವಿದೀವಿ. ಇದ್ರಲ್ಲಿ ನಾವಿದ್ದಾಗ ನಮ್ಗೆ ಈಗ ಏನಾಗ್ತಾ ಇದೆ, ಯಾರೋ ಸತ್ರು, ಯಾರೋ ಹೆಂಗೋ ಆಯ್ತು ಅಂದಾಗ ನಮ್ಗೆ ಸತ್ರು ಅಂತ ದುಃಖನೂ ಆಗೋದಿಲ್ಲ. ಸೊ ಎಲ್ಲೋ ಒಂದ್ ಮಗು ಹುಟ್ತು ಅಂತ, ಹೌದಾ, ಒಂದು ಮಗುವಿನ ಜನನ ಆಯ್ತಾ, ಒಳ್ಳೇದಾಯ್ತು, ಒಂದು ದಿವ್ಯಾತ್ಮ, ಒಂದು ಅದ್ಭುತವಾದ ಒಂದು ಆತ್ಮ ಈ ಭೂಲೋಕಕ್ಕೆ ಬಂದಿದೆ, ಅದ್ರ ಕಡೆಯಿಂದ ವಿಶೇಷವಾದಂತಹ ಕಾರ್ಯಗಳು ನಡೆಯೋದಿದೆ, ನಡೀಲಿ ಅಂತ ಅನ್ಕೊಳ್ತಾ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ತೀವಿ. ಅದೇ ಸಾವಾದ್ರೂ ಕೂಡ ಬಂದವ್ರು ಹೋಗ್ಲೇಬೇಕು, ಇದು ಪತ್ರಿಜಿಯವ್ರು ಹೇಳಿದ್ದಾರೆ, ಸಾವನ್ನು ಕೂಡ ನಾವು ಅನುಭವಿಸಬೇಕು, ಅದನ್ನು ಕೂಡ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ ಅಂತ ನಾವು ಈಗ ಒಂದ್ ತಿಂಗಳಿಂದೆ ನಮ್ಮ ದೊಡ್ಡಕ್ಕನ ಗಂಡ ಹೋಗ್ಬಿಟ್ರು, ನಮ್ ಭಾವ. ಸೊ ಆವಾಗ ನನ್ಗನ್ಸಿದ್ದು ಅದೇ, ವಯಸ್ಸು ಆಗಿತ್ತು, ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ಈ ಒಂದು ಆತ್ಮ ಎಲ್ಲೋ ಹೋಗಿರುತ್ತೆ, ಅಲ್ಲಿ ಅದರ ಒಂದು ಜನನ ಆಗಿರುತ್ತೆ ಅಂತ ಅನ್ಕೊಳ್ತಾ ಸಮಾಧಾನ ಮಾಡ್ಕೊಳ್ತಾ ಇದ್ದೀವಿ ಈಗ. ಸೊ ಆದಿ ದೈವಿಕ ಆಧ್ಯಾತ್ಮಿಕ ಆದ್ಮೇಲೆ ಆದಿ ಬೌದ್ಧಿಕ. ಈಗ ನಾನಿವತ್ ಕೆಲಸ ಮಾಡ್ಬೇಕು, ನಮ್ಮ ಝೂಮ್ ಸೆಷನ್ ಕೊಡ್ಬೇಕು ಅಂತ ತುಂಬಾ ಉತ್ಸಾಹದಿಂದ ನಿನ್ನೆಯಿಂದ ಪ್ರಿಪೇರ್ ಆಗಿರ್ತೀನಿ. ದೈಹಿಕವಾಗಿ ಚೆನ್ನಾಗಿದ್ದಾಗ ನಾನು ನಿಮ್ಮೆಲ್ಲರ ಮುಂದೆ ನನ್ನ ಒಂದು ಕೆಲಸವನ್ನು ಮಾಡೋದಕ್ಕೆ, ನನ್ನ ಒಂದು ಕಾರ್ಯವನ್ನು, ನನ್ನ ಒಂದು ಜ್ಞಾನವನ್ನು ಹಂಚೋದಕ್ಕೆ ಕುಳಿತ್ಕೊಳ್ಬಹುದು. ಅದೇ ನನ್ನ ಶರೀರನೇ ಚೆನ್ನಾಗಿಲ್ಲ ಅಂದ್ರೆ, ಬೌದ್ಧಿಕವಾದ ಶರೀರ ಚೆನ್ನಾಗಿಲ್ಲ ಅಂದಾಗ ನಾನು ಹೇಗೆ ಈ ತರ ಕುಳಿತು ನನ್ನ ಜ್ಞಾನವನ್ನು ಹಂಚೋದು ಆಗುತ್ತೆ? ಸೊ ಹಾಗಾಗಿ ಆದಿದೈವಿಕ, ಆದಿ ಬೌದ್ಧಿಕ, ಆಧ್ಯಾತ್ಮಿಕವಾಗಿ ನಮಗೆ ಈ 3 ತಾಪತ್ರಯಗಳನ್ನು ನಿವಾರಿಸುವಂತದ್ದೇ ಈ ತಪಸ್ಸು. ಅಂದ್ರೆ ಹೋಗಿ ಎಲ್ಲೋ ಇವೆಲ್ಲವನ್ನು ಸುಟ್ಟು ಹಾಕೋದು ಅಂತಲೂ ಹೇಳ್ಬೋದು ಮಾಸ್ಟರ್ಸ್. ಅರಿಷಡ್ವರ್ಗಗಳು ಅನ್ನೋದು ನಮ್ಮಲ್ಲೆಲ್ಲರಲ್ಲೂ ಇದೆ. ಮೇಡಮ್ ಟೈಮ್ ಎಷ್ಟಿದೆ? ಟೈಮ್ ಇನ್ನೊಂದು 10 ನಿಮಿಷನ, 7:15 ಮೇಡಮ್. ಅಶ್ವಿನಿ ಮ್ಯಾಮ್, 7:30 ಮಾಡಿ ಮ್ಯಾಮ್. ಎಸ್ ಅದೇ ಇನ್ನೊಂದು 10 ಮಿನಿಟ್ಸ್ ಅಂದ್ರೆ 7:30 ಆಗುತ್ತೆ ಮೇಡಮ್. ಓಕೆ ಮ್ಯಾಮ್, ಮಾಡಿ. ಎಸ್ ಥ್ಯಾಂಕ್ ಯು. ಸೊ ಹಾಗಾಗಿ ನಾವು ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಅಂತ. ಅರಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ನಮ್ಗೆ, ಷಟ್ ಅಂದ್ರೆ ಏನು ಗೊತ್ತಿದೆ. ಅರಿಯುವುದು ಅಂದ್ರೆ, ಅರಿತುಕೊಳ್ಳುವುದು ಅಂದ್ರೆ ತಿಳಿದುಕೊಳ್ಳುವುದು ಅಂತ ಅರ್ಥ ಮಾಸ್ಟರ್ಸ್. ನಾವು ಈಗ ಯಾವುದೇ ಒಂದು ವಸ್ತುವನ್ನ, ಇಷ್ಟೊತ್ತು ಹೇಳ್ದೆ ಯಮ ನಿಯಮದ ಬಗ್ಗೆ, ಅದರಲ್ಲಿ ಕೂಡ ಇದೇ ಬಂತು. ನಾವು ಯಾವುದೇ ಒಂದು ವಸ್ತುವನ್ನ ನೋಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಕೂಲಿಂಗ್ ಗ್ಲಾಸೇ ಅನ್ಕೊಳ್ಳಿ, ಯಾರ್ದೋ ಒಂದ್ ಹತ್ರ ಒಂದು ಕೂಲಿಂಗ್ ಗ್ಲಾಸ್ ನೋಡ್ತೀವಿ, ಅದು ತುಂಬಾ ಚೆನ್ನಾಗಿದೆ, ಅದನ್ನ ತಗೊಂಡ್ಲೇಬೇಕು ಅನ್ನುವಂತಹ ಕಾಮ್ಯ ಅಂದ್ರೆ ಆಸೆ ಉಂಟಾಗುತ್ತೆ, ಕಾಮ ಉಂಟಾಗುತ್ತೆ, ಅದನ್ನ ಪಡೀಲೇಬೇಕು ಅನ್ನಂತಹ ಒಂದು ಛಲ, ಒಂದು ನಮ್ಮಲ್ಲಿ ಹಠದ ಭಾವ ಒಂದು ಬರುತ್ತೆ. ಅದನ್ನ ಏನೋ ರೀತಿ, ಯಾವುದೋ ಒಂದ್ ರೀತಿ ಅದನ್ನ ನನಗೆ ತಗೊಂಡ್ಲೇಬೇಕು ಅಂತ ಅನ್ನುವಾಗ ನಾವು ಬೇರೆ ಏನೇನೋ ಮಾಡಕ್ ಹೋಗಿ ನಮಗೆ ನಮ್ಮೊಳಗಡೆನೆ ನಮ್ಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ನಂಗೆ ಅದು ಸಿಗ್ಲಿಲ್ವಲ್ಲ ಅನ್ನುವಂತಹ ಕ್ರೋಧ ಅನ್ನುವಂತಹ ಒಂದು ಕೋಪದ ಒಂದು ಜ್ವಾಲೆ ನಮ್ಮಲ್ಲೇ ಉಂಟಾಗುತ್ತೆ. ಈ ಕೋಪದ ಜ್ವಾಲೆ ಉಂಟಾದಾಗ ನಾವೇನ್ ಸುಮ್ನೆ ಇರ್ತೀವ? ಆ ಕೋಪವನ್ನ, ಆ ಕ್ರೋಧವನ್ನ ಬೇರೆಯವ್ರ ಕಡೆ ನಾವು ಚೆಲ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ? ಮ್ಯಾನಿಫೆಸ್ಟೇಷನ್ ಆಗೇ ಆಗುತ್ತೆ. ನಮ್ಮಲ್ಲಿರುವಂತಹ ಕ್ರೋಧವನ್ನು ನಾವು ಯೂನಿವರ್ಸಲ್ಗೆ ಬಿಡ್ತಾ ಹೋದಾಗ ಅದು ಅಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಆಗಿ ಮತ್ತೆ ಅದು ನಮ್ಗೆ ರಿವರ್ಸ್ ಆಗಿ ನಮ್ಮೊಳಗಡೆನೆ ಅದು ಬರುವಂತಹ ಒಂದು ಪ್ರಕ್ರಿಯೆ ಸಹಜವಾದದ್ದು ಅದು. ಸೊ ಹಾಗಾಗಿ ನಾವು ಇಲ್ಲಿ ನಮ್ಮ ಒಂದು ನಡವಳಿಕೆಯನ್ನ ನಾವು ಸರಿ ಮಾಡ್ಕೊಳ್ಬೇಕು. ಕ್ರೋಧೋದ್ಭವತಿ ದುಃಖ, ಅಲ್ಲಿ ಬಂತು ಮತ್ತೆ ದುಃಖ. ಅಯ್ಯೋ ನಂಗೆ ಅದ್ ಸಿಗ್ಲಿಲ್ಲ, ಅಯ್ಯೋ ನನ್ಗದು ತಗೊಳಕ್ಕಾಗ್ಲಿಲ್ಲ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ಗದ್ ಬೇಕೇ ಬೇಕಾಗಿತ್ತು ಅನ್ನುವಂತಹ ದುಃಖ. ಈ ದುಃಖ ಏನ್ ಮಾಡುತ್ತೆ? ಮತ್ತೆ ನಮ್ಮನ್ನ ದುಃಖವನ್ನ
ಕಾಮ, ಕ್ರೋಧ, ದುಃಖ ಬಂದಾಗ ಲೋಭ. ಲೋಭ ಅಂದ್ರೆ ಬೇರೆಯವರ ವಸ್ತುಗಳನ್ನೆಲ್ಲ ನನ್ನಲ್ಲೇ ಇಟ್ಕೊಳ್ಬೇಕು, ನನಗೆ ಅವೆಲ್ಲ ಬೇಕು ಅನ್ನಂತಹ ದುರಾಸೆ. ಅಲ್ಲೂ ಅಪರಿಗ್ರಹದಲ್ಲೂ ಇದನ್ನೇ ಹೇಳಿದ್ದೀನಿ, ಇಲ್ಲೂ ಇದೇ ಬರುತ್ತೆ. ಸೊ ಲೋಭ ಅಂದ್ಮೇಲೆ ಮೋಹ. ಮೋಹದ ಕಡೆಗೆ ನಮ್ಗೆಲ್ಲಾರ್ಗೂ ಮೋಹ ಅಂದ್ರೆ ಬರೀ ನಮ್ಮ ಈಗ ಮಕ್ಕಳ ಬಗ್ಗೆ ತುಂಬಾ ಮೋಹಿತರಾಗಿರ್ತೀವಿ ನಾವು. ಅದೇ ನಮ್ಮ ಮನೆಯವರ ಬಗ್ಗೆ ತುಂಬಾ ಮೋಹಿತರಾಗಿರ್ತೀವಿ, ಅಂದ್ರೆ ತುಂಬಾ ತುಂಬಾ ಹಚ್ಕೊಂಡ್ಬಿಡ್ತೀವಿ. ಈ ಮೋಹ ಎಷ್ಟರವರೆಗೂ ಇರ್ಬೇಕು? ಯಾವ ಮೋಹದಲ್ಲಿ ನಾವು ಸಿಕ್ಕಾಕೊಂಡಿದೀವಿ? ಎಂತಹ ಮೋಹ ನಮಗೆ ಬೇಕಾಗಿತ್ತು? ನಮಗೆ ಬೇಕಾಗಿರುವಂತದ್ದು ಸ್ಪಿರಿಚುವಲ್ ಮೋಹ ಅಂತ ನಾನು ಹೇಳ್ತೀನಿ. ಅಂದ್ರೆ ಆಧ್ಯಾತ್ಮಿಕತೆಯ ಮೋಹ ಇದ್ದಾಗ ನಾವು ನಮ್ಮ ಆತ್ಮದ ಒಂದು ಉನ್ನತದ ಸ್ಥಿತಿಗೆ ನಾವು ತಲುಪೋದಕ್ಕೆ ಪ್ರಯತ್ನ ಮಾಡಿದಾಗ ಅತ್ಯುನ್ನತವಾದಂತಹ ಆತ್ಮಸ್ಥಿತಿಯನ್ನು ನಾವು ಪಡಿತೀವಿ. ಆಗ ಎಲ್ಲವನ್ನೂ ಸಹಜವಾಗಿ ತಗೊಳ್ಳೋದಕ್ಕೆ ಶುರು ಮಾಡ್ತೀವಿ. ಸೊ ನಮ್ಗೆ ಮೋಹನ ಕಡಿಮೆ ಮಾಡ್ಕೊಳ್ಳುವಂತಹ ಮಾರ್ಗ ಅಂದ್ರೆ ಆಧ್ಯಾತ್ಮಿಕತೆಯ ಮಾರ್ಗ. ನಮ್ಮನ್ನು ನಾವು ಸರಿಯಾದ ಒಂದು ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈ ಆಧ್ಯಾತ್ಮಿಕ, ಈ ಸ್ಪಿರಿಚುವಲ್ ಮೂಮೆಂಟ್ ನಮ್ಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ನಾನು ತಿರುಪತಿಯಲ್ಲಿ ಇದ್ವಿ ನಾವು. ಸೊ ತಿರುಪತಿಯಲ್ಲಿ ಇದ್ದಾಗ ತಿರುಪತಿಯಲ್ಲಿ ತುಂಬಾ ದೇವಾಲಯಗಳಿದೆ, ತುಂಬಾ ಪುರಾತನವಾದದ್ದು, ತುಂಬಾ ಪ್ರಸಿದ್ಧವಾದಂಥದ್ದು, ಹಾಗೆ ತುಂಬಾ ಎನರ್ಜೆಟಿಕ್ ಪ್ಲೇಸಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೈತನ್ಯ ಇರುತ್ತೆ ಅಲ್ಲೆಲ್ಲ. ಆವಾಗ್ಲೇ ನಾನು ಧ್ಯಾನಕ್ಕೆ, ನಂಗೆ ಅಲ್ಲೇ ತಿರುಪತಿಯಲ್ಲೇ ನಮ್ಮ ಪತ್ರಿಜಿಯವರ ಪರಿಚಯ ಮತ್ತೆ ನಮ್ಮ ಪಿರಮಿಡ್ನ ಪರಿಚಯ ಆಗಿದ್ದು, ಆನಾಪಾನಸತಿ ಧ್ಯಾನದ ಬಗ್ಗೆ ಕೂಡ ಅಲ್ಲೇ ಗೊತ್ತಾಗಿದ್ದು. ಸೊ ಹಾಗಾಗಿ ನಾನು ಅಲ್ಲಿದ್ದಾಗ ನಾನು ಅನ್ಕೊಳ್ತಾ ಇದ್ದೆ, ಯಾವಾಗ್ಲೂನು ಸದಾ ಅನ್ಕೊಳ್ತಾ ಇದ್ದೆ, ಎಲ್ಲೇ ಹೋದ್ರು ಕೂಡ ನಂಗೆ ಗೊತ್ತಿಲ್ಲ, ಯಾರೇ ಒಬ್ರು ಸಾಧುಗಳು ಸಿಕ್ಕಿದ್ರೆ ಅವ್ರಿಗೆ ಕಾಣಿಕೆ ಕೊಟ್ಟು ನನ್ಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ಬೇಕು, ನನ್ಗೆ ಆಧ್ಯಾತ್ಮಿಕತೆಯ ಅರಿವು ಉಂಟಾಗ್ಬೇಕು ಅಂತ ಹೇಳ್ತಾ ಇದ್ದೆ. ಆಗ ಅವ್ರು ಕೇಳ್ತಾ ಇದ್ರು, ನೀವೇನ್ ಮಾಡ್ತಾ ಇದ್ದೀರಾ ಅಂತ. ನಾನು ಯೋಗ ಶಿಕ್ಷಕಿ ಅಂತ ಹೇಳ್ತಾ ಇದ್ದೆ. ಇನ್ನೇನು, ನೀವು ಆಲ್ರೆಡಿ ಅದೇ ಪಾತಲ್ಲಿ, ಅದೇ ದಾರಿಯಲ್ಲಿ ಇದ್ದೀರಾ, ಹೆದ್ದಾರಿಯಲ್ಲಿ ಇದ್ದೀರಾ, ನೀವು ಆ ಕಡೆ ಈ ಕಡೆ ಏನೋ ನೋಡೋ ಅಷ್ಟೇ ಇಲ್ಲ, ನೀವು ಇದೇ ದಾರಿಯಲ್ಲಿ ಮುಂದುವರಿಯಿರಿ ಅಂತ ಹೇಳ್ತಾ ಇದ್ರು. ಸೊ ಈ ಮೋಹ, ಈ ತರದ ಮೋಹ ಇರ್ಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಸೊ ಮೋಹ ಆದ್ಮೇಲೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಎಲ್ಲವೂ ಅಸೂಯೆ ಪಡೋದು ತುಂಬಾ ತಪ್ಪು ಮಾಸ್ಟರ್ಸ್. ಯಾರೋ ಒಬ್ರು ತುಂಬಾ ಚೆನ್ನಾಗಿ ಕ್ಲಾಸ್ ಕೊಡ್ತಾ ಇದ್ದಾರೆ, ಅವರ ಒಂದು ಆ ಉನ್ನತ ಸ್ಥಿತಿಯನ್ನು ನೋಡಿ, ಎಷ್ಟ್ ಚೆನ್ನಾಗಿ ಕ್ಲಾಸ್ ಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ, ಅವರ ಹೇಳುವಿಕೆ ಆಗಿರ್ಬಹುದು, ಅವರ ಜ್ಞಾನವನ್ನು ನೀಡುವ ತಿಳುವಳಿಕೆ ಆಗಿರ್ಬಹುದು, ತುಂಬಾ ಚೆನ್ನಾಗಿದೆ ಅನ್ನೋದು ಸಹಜ. ಆದ್ರೆ ಕಮೆಂಟ್ಸ್ ಮಾಡಿ ಮತ್ತೆ ಅಯ್ಯೋ ನಾನು ಆತರ ಕೊಡ್ಬೋದಾಗಿತ್ತಲ್ವಾ, ನಂಗೂ ಆತರ ಒಂದು ವೇದಿಕೆ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಆಸೆ ಪಡೋದು ಕೂಡ ಸಹಜನೇ. ಆದ್ರೆ ಬೇರೆಯ ರೀತಿಯಲ್ಲಿ ನಮ್ಮ ಮನಸ್ಸಿನ ಆಲೋಚನೆಗಳನ್ನು, ಮನಸ್ಸ ವಾಚ ಕರ್ಮಣ, ಇಲ್ಲೂ ಕೂಡ ನಾವು ಮಾಡುವಂತಹ ಕೃತಿ ಆಗಿರಬಹುದು, ಮಾಡುವಂತಹ ಆಲೋಚನೆ ಆಗಿರಬಹುದು, ನಾವು ಹೇಳುವಂತಹ ಮಾತಾಗಿರ್ಬಹುದು, ಈ ಮೂರೂ ನಮ್ಮನ್ನ ಸರಿದಾರಿಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ನಾವು ನಮ್ಮ ಈ ತಪಸ್ಸನ್ನು ಆಚರಣೆ ಮಾಡ್ಬೇಕು. ಸೊ ಅರಿಷಡ್ವರ್ಗಗಳನ್ನು ಸರಿಯಾಗಿ ನಾವು ನಮ್ಮ ಜೀವನದಲ್ಲಿ ಅರಿತು ನಡೆಯಬೇಕು ಅಂತ ಹೇಳ್ತೀನಿ. ನಡೆ ನುಡಿ, ರೀತಿ ನೀತಿ, ಆಚಾರ ವಿಚಾರ. ನೋಡಿ, ನಡೆ ನುಡಿ, ನಡೆಯುವಂತೆ ನುಡಿಯುವುದು, ನುಡಿದಂತೆ ನಡೆಯುವುದು ನಡೆ ನುಡಿ. ರೀತಿ ನೀತಿ, ನಾವು ಪಾಲಿಸುವಂತಹ ರೀತಿ, ನಾವು ಪಾಲಿಸುವಂತಹ ನೀತಿ. ಅಂದ್ರೆ ನೀತಿಗಳು ಅಂದ್ರೆ ಈಗ ನಾನು ಇಷ್ಟೊತ್ತು ನಿಯಮದಲ್ಲಿ ಹೇಳಿದ್ನಲ್ವಾ, ಅದೆಲ್ಲವನ್ನು ಪಾಲನೆ ಮಾಡೋದು. ಇನ್ನ ನಡೆ ನುಡಿ ರೀತಿ ನೀತಿ ಆದ್ಮೇಲೆ ಆಚಾರ ವಿಚಾರ. ಇಲ್ಲೂ ಕೂಡ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಯುಕ್ತ ಆಹಾರ ವಿಹಾರಸ್ಯ, ಯುಕ್ತ ಜ್ಯೇಷ್ಠಸ್ಯ ಕರ್ಮಸು, ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳ್ಬಿಟ್ರು ಅವರೇ. ಅಷ್ಟು ದೊಡ್ಡ ಒಂದು ನಮ್ಗೆ ಒಂದು ವಿಸ್ತಾರವಾದಂತಹ ಜ್ಞಾನ ಭಂಡಾರ ನಮ್ಮ ಭಗವದ್ಗೀತೆಯಲ್ಲೇ ಸಿಕ್ಕುತ್ತೆ. ಸೊ ನಾವೆಲ್ಲೋ ಒಂದಷ್ಟು ಶ್ಲೋಕಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಸಹ ನಾವು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಒಂದಾಗಿರ್ಬಹುದು. ಸೊ ಈ ತಪಸ್ಸಾದ್ಮೇಲೆ ಸ್ವಾಧ್ಯಾಯ, ಪತ್ರಿಜಿಯವರು ಕೂಡ ಹೇಳಿದ್ದಾರೆ, ಸ್ವ ಅಧ್ಯಾಯ. ಸ್ವ ಅಂದ್ರೆ ನನಗೆ, ಸ್ವಯಂ ಅಂದ್ರೆ ನಾನು, ನನಗೆ ಇಷ್ಟವಾದಂತಹ ಪುಸ್ತಕಗಳನ್ನು ಓದುವುದು, ನನಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡುವುದು, ನನಗೆ ಇಷ್ಟವಾದಂತಹ
ಎಲ್ಲವನ್ನು ಮಾಡ್ತಾ ಬೇರೆಯವರು ಹೇಳುವಂತಹ ಜ್ಞಾನವನ್ನು ತಗೊಳ್ಳೋದು, ಅಧ್ಯಾಯ ಮಾಡೋದು. ಈಗ ನಾನು ಯೋಗ ಕ್ಲಾಸ್ ಮಾಡೋವಾಗ ಉಮಾ ಅಂತ ನನ್ನೊಬ್ರು ಯೋಗ ಸ್ಟೂಡೆಂಟ್ ಇದ್ರು. ಸೊ ಎಲ್ಲ 40 ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾನು ಅವ್ರಿಗೆ ಈ ಸ್ವಾಧ್ಯಾಯದ ಬಗ್ಗೆ ಹೇಳ್ದೆ ಒಂದ್ಸಲ. ಸೊ 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ಮೇಡಮ್ ನಮ್ಮನೆಯಲ್ಲಿ ಒಂದು ಸತ್ಸಂಗ, ಒಂದು ಯೋಗ ಕ್ಲಾಸ್ ಮಾಡಿ ಅಂತ ಇನ್ವೈಟ್ ಮಾಡಿದ್ರು. ನಾನು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ನೋಡ್ತೀನಿ, ಫ್ರೆಂಡ್ಸ್ ಅವರು ಇಷ್ಟು ಬಂಡಲ್ಲು ನನಗೆ ತಗೊಂಡ್ ಬಂದು ಅದನ್ನ ಒಂದು ದೊಡ್ಡದಾದಂತಹ ಒಂದು ರಟ್ಟಿನ ಮೇಲೆ ಅದನ್ನೆಲ್ಲ ಅಂಟಿಸಿ, ಅಂದ್ರೆ ಈ ಪ್ರಜಾವಾಣಿ, ಕನ್ನಡಪ್ರಭ ಎಲ್ಲೆಲ್ಲಿ ಏನೇನು ಯೋಗದ ಬಗ್ಗೆ ಬರ್ತಾ ಇತ್ತೋ ಆ ಆಸನಗಳಾಗಿರ್ಬಹುದು, ಅದರ ಬಗ್ಗೆ ವಿಚಾರ ಆಗಿರ್ಬಹುದು, ಎಲ್ಲವನ್ನು ಕಟ್ ಮಾಡಿ ಎಲ್ಲವನ್ನು ಅಂಟಿಸಿ ನನಗೆ, ಮೇಡಮ್ ಇದು ನಿಮಗೋಸ್ಕರ ನಾನು ಮಾಡಿರುವಂತಹ ಸ್ವ ಅಧ್ಯಾಯ ಅಂತ ಹೇಳಿದ್ರು. ಇದು ಎಷ್ಟು ಒಳ್ಳೇದಲ್ವಾ ಮಾಸ್ಟರ್ಸ್? ನಮ್ಗೆ ಒಂದು ವಿಷಯ ಗೊತ್ತಾಗಿದೆ, ಯೋಗದ ಬಗ್ಗೆ ಗೊತ್ತಾಗಿದೆ ಇವತ್ತು. ಯೋಗ ಅಂದ್ರೇನೆ ಯುಜ್ಯತೆ ಅನೇನ ಇತಿ ಯೋಗ ಅಂತ. ಆದ್ರೆ ಇದನ್ನ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರು ಹೇಳಿದ್ದಾರೆ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾರ? ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗದಲ್ಲಿ ಹೇಳಿದಾರ? ಅಥವಾ BK.S. ಅಯ್ಯಂಗಾರ್ ಅವರು ಹೇಳಿದಾರ ಹಠಯೋಗ ಪ್ರದೀಪಿಕೆಯಲ್ಲಿ? ಹೀಗೆ ಸ್ವಾತ್ಮಾರಾಮ ಹೇಳಿದಾರ? ಹೀಗೆ ನಾವು ಎಲ್ಲವನ್ನು ಶೋಧಿಸುತ್ತಾ, ಡಿಗ್ಗಿಂಗ್ ಮಾಡ್ತಾ, ನಮ್ಮ ಆ ಅಧ್ಯಾಯಗಳನ್ನ ಅಂದ್ರೆ ಆ ಜ್ಞಾನವನ್ನು ಪಡಿತಾ ಹೋಗೋದೇ ಸ್ವ ಅಧ್ಯಾಯ. ಬೇರೆಯವರ ಅನುಭವಗಳನ್ನು ಕೇಳುವುದು, ನಮಗೆ ನಾವು ಸಹ ಅಧ್ಯಾಯನ ಅಂದ್ರೆ ಪುಸ್ತಕ ಪಠನೆ, ಅಂದ್ರೆ ಪುಸ್ತಕಗಳನ್ನು ಓದುವುದು ಅಥವಾ ಬೇರೆಯವರ ಅನುಭವಗಳನ್ನು ಕೇಳುವುದು, ಇದೆಲ್ಲ ನಮ್ಮ ಒಂದು ಬೇರೆಯವರ ಜ್ಞಾನವನ್ನು ತಿಳಿದುಕೊಳ್ಳೋದು ಕೂಡ ಸ್ವಾಧ್ಯಾಯ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಯಮ ನಿಯಮ ಆಯ್ತು. ಈಗ ಆಸನಗಳು. ಆಸನಗಳ ಬಗ್ಗೆ ನಮ್ಗೆ ಅರ್ಧ ಗಂಟೆ 3/4 ಗಂಟೆ ಸಾಕಾಗೋದಿಲ್ಲ. ಸೊ ಆಸನಗಳು ಸಾಗರದಷ್ಟು ಆಳ, ಸಾಗರದಷ್ಟು ಅಗಲ. ಸೊ ಸಾಗರದಷ್ಟು ಆಳ ಮತ್ತು ಅಗಲವನ್ನು ನಾವು ತಲುಪೋದಕ್ಕೆ ಶ್ರಮಿಸಬೇಕಾಗುತ್ತೆ. ಸ್ವಲ್ಪ ಶ್ರಮ ಬೇಕು ಇಲ್ಲಿ. ಸೊ ಹಾಗಾಗಿ ಈ ಆಸನದ ಬಗ್ಗೆ ನಾವು ಇನ್ನೊಂದು ತರಗತಿಯಲ್ಲಿ ಮಾತಾಡ್ಕೊಳ್ಳೋದು ಅಥವಾ ಇನ್ನೊಂದು ಸೆಷನ್ ಕೊಡೋದಾ ಅನ್ನೋದನ್ನ ಈಗ ನಮ್ಮ ನಿರ್ವಾಹಕರು, ನಿರ್ವಹಣೆ ಮಾಡುವಂತಹ ನಮ್ಮ ಮೇಡಮ್ನವರ ಒಂದು ಅವ್ರು ಏನ್ ಹೇಳ್ತಾರೆ ಅಂತ ವಿಚಾರಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.